ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಈಗಾಗ್ಲೇ 6ನೇ ಅಧ್ಯಾಯದಲ್ಲಿ ಭಗವಂತ ನಮ್ಮ ಮನಸ್ಸನ್ನ ಹೇಗೆ ಶುಚಿ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಂತ ಹಂತವಾಗಿ ನಮ್ಗೆ ಹೇಳ್ಕೊಡ್ತಾ ಹೋಗ್ತಾನೆ. ಹಾಗೆ ಭಗವಂತನನ್ನ ಕಂಡವರು ಹೇಗಿರ್ತಾನೆ ಅನ್ನುವುದರ ಜೊತೆ ಭಗವಂತನನ್ನ ನೋಡೋದಿಕ್ಕೆ ನಮ್ಮ ಭಗವಂತನೇ ಅಂದ್ರೆ ಕೃಷ್ಣನೇ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಿದ್ದಾನೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದಕ್ಕೆ ಮುಂಚೆ ನಾವು ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಮನಸ್ಸು ಶುದ್ಧಿ ಇದ್ದಾಗ ಮಾತ್ರ ಇದೆಲ್ಲವುದೂ ಸಹ ಸಾಧ್ಯ. ಎಲ್ಲಕ್ಕೂ ಕಾರಣ ನಮ್ಮ ಮನಸ್ಸು. ಮನಸ್ಸು ಬಿಟ್ಟು ಬೇರೆ ಒಂದು ಇರೋದಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೇನೆ ಕಳೆದ ಬಾರಿ ಹೇಳ್ಬಿಟ್ಟಿದ್ದು, ನಿನಗೆ ಯಾರಾದ್ರೂ ಒಬ್ರು ಬೆಸ್ಟ್ ಫ್ರೆಂಡ್ ಇದಾರೆ ಅಂತ ಅಂದ್ರೆ ಅದು ನಿನ್ನ ಮನಸ್ಸು, ಯಾರಾದ್ರೂ ಒಬ್ರು ಶತ್ರು ಇದಾರೆ ಅಂದ್ರೂ ಅದು ನಿನ್ನ ಮನಸ್ಸೇ. ಈಗ ಸಾಮಾನ್ಯವಾಗಿ ಆಡೋ ಭಾಷೆಯಲ್ಲಿ ಕೇಳ್ತಾ ಇರ್ತೀವಿ, ಅವ್ರು ಹಾಗ್ ಮಾಡ್ಬಿಟ್ರು, ಇವ್ರು ಹೀಗ್ ಮಾಡ್ಬಿಟ್ರು, ಅವ್ರು ಹಾಗ್ ಮಾಡ್ಬಿಟ್ರಂತೆ, ಇವ್ರು ಹೀಗ್ ಮಾಡ್ಬಿಟ್ರಂತೆ. ಇಲ್ಲ, ಯಾರೂ ಏನೂ ಮಾಡೋದಿಕ್ಕೆ ಸಾಧ್ಯವಿಲ್ಲ. ಯಾರೂ ಒಬ್ರು ನಿಮಗೆ ಒಳ್ಳೇದು ಮಾಡೋದಿಕ್ ಸಾಧ್ಯ ಇಲ್ಲ, ಯಾರೂ ಒಬ್ರು ಕೆಟ್ಟದ್ದು ಮಾಡೋದಕ್ಕೂ ನಿಮಗೆ ಸಾಧ್ಯವೇ ಇಲ್ಲ. ಹಾಗೇನಾದ್ರೂ ಅದು ಒಳ್ಳೇದಾಗಿದ್ರೆ ಕೇವಲ ನಿಮ್ಮ ಮನಸ್ಸಿನಿಂದ, ಕೆಟ್ಟದಾಗಿದ್ರೂ ಸಹ ಅದು ನಿಮ್ಮ ಮನಸ್ಸಿನಿಂದ ಮಾತ್ರ ಸಾಧ್ಯ. ಹಾಗೇನೆ ಈ 9ನೇ ಶ್ಲೋಕಕ್ಕೆ ಬಂದಾಗ ಭಗವಂತ ಹೇಳ್ತಾ ಇದ್ದಾನೆ, ಸುಹೃತ್ ಸ್ವಭಾವತಃ ಹಿತೈಷಿಗಳು, ಮಿತ್ರ ವಾತ್ಸಲ್ಯದಿಂದ ಉಪಕಾರಿಗಳು, ಅರಿ ಶತ್ರುಗಳು, ಉದಾಸೀನ ವಿರೋಧಿಗಳ ನಡುವೆ ಆಲಿಪ್ತ, ಮಧ್ಯಸ್ಥ ವಿರೋಧಿಗಳ ನಡುವೆ ಮಧ್ಯಸ್ಥ, ದ್ವೇಷ್ಟ ಅಸೂಯೆ ಪಡುವವರು, ಬಂಧುಷ ಬಂಧುಗಳು ಮತ್ತು ಹಿತೈಷಿಗಳು, ಸಾಧು ಅಂದ್ರೆ ಧರ್ಮ ಶ್ರದ್ಧೆಯುಳ್ಳವರು, ಅಪಿ ಹಾಗೆಯೇ ಚ ಮತ್ತು ಪಾಪೇಶು ಪಾಪಿಗಳಲ್ಲಿ, ಸಮಬುದ್ಧಿ ಸಮಬುದ್ಧಿಯುಳ್ಳವನು, ವಿಶೇಷತೆ ಬಹು ಪ್ರಗತಿಶೀಲನಾಗಿರುತ್ತಾನೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಏನ್ ಹೇಳ್ತಾ ಇದ್ದಾನಪ್ಪ ಕೃಷ್ಣ? ನಮ್ಗೆ ಯಾವ ವಿಷಯದ ಬಗ್ಗೆ ನಮಗೆ ಇಲ್ಲಿ ಉಲ್ಲೇಖವನ್ನ ಕೊಡ್ತಾ ಇದ್ದಾನೆ ಅಂತ ನೋಡೋದಾದ್ರೆ, ಹಿಂದಿನ ಶ್ಲೋಕದ ನಾವು ನೋಡ್ಬಿಟ್ಟಿದೀವಿ. ಹಿಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಸಮ ಲೋಕೇಶ ಕಾಂಚನಃ ಅಂತ ಹೇಳಿದಾನೆ. ಅಂದ್ರೆ ಈ ಕಲ್ಲು ಮಣ್ಣು ವಜ್ರ ಎಲ್ಲವನ್ನ ಸಮನಾಗಿ ಸ್ವೀಕಾರ ಮಾಡು ಅಂತ ಹೇಳ್ತಾ ಹೋದ್ರೆ, ಆಗ ನಾವ್ ಹೇಳ್ಬೋದು, ಹೌದು ಅದೇನೋ ಜಡ ವಸ್ತು ಅಪ್ಪ, ಅದನ್ನ ನಾವೆಲ್ಲವನ್ನ ಸ್ವೀಕಾರ ಮಾಡ್ತೀವಿ. ಭಗವಂತ 20-30 ಸೈಟ್ ಕೊಟ್ರು ಖುಷಿಯಾಗಿರ್ತೀವಿ, 30-60 ಕೊಟ್ರು ಖುಷಿಯಾಗಿರ್ತೀವಿ. ಯಾಕೆ ಅಂದ್ರೆ ನಮ್ಗೆ ನಮ್ ಪಾಲಿಗೆ ಬಂದಿದ್ದು ಅಂತ ಓಕೆ, ನಾನು ಖುಷಿಯಾಗಿರ್ತೀನಿ. ಆದ್ರೆ ಈ ಜಡ ವಸ್ತುಗಳನ್ನ ಬಿಟ್ಟು ಈ ನಮ್ಮ ಮನುಷ್ಯರಲ್ಲಿ ಈ ರೀತಿ ಒಂದೇ ಸಮನೆ ಕಾಣೋದು ಹೇಗೆ? ಅಂದ್ರೆ ನಮ್ಮ ಕೈಲಿ ಸಾಧ್ಯವೇ ಇಲ್ಲ. ಯಾಕಪ್ಪ ಅಂತಂದ್ರೆ ತಂದೆ ತಾಯಿ ಗುರುಗಳು ನಮ್ಮ ಹಿತೈಷಿಗಳು ಇವರನ್ನೆಲ್ಲ ನಾವು ತುಂಬಾ ಪ್ರೀತಿಯಿಂದ ಆಪ್ತವಾಗಿ ಆಲಿಪ್ತವಾಗಿ ನಾವು ನೋಡ್ತಾ ಹೋದ್ರೆ, ನಮ್ಮನ್ನ ದ್ವೇಷಿಸೋರನ್ನ ನಾವು ಹೇಗೆ ಸಮನಾಗಿ ನೋಡೋದಿಕ್ಕೆ ಸಾಧ್ಯ ಅಲ್ವಾ? ಬೋತ್ ಆರ್ ನಾಟ್ ಸೇಮ್. ಇಬ್ರು ಒಂದೇನಾ? ಇಬ್ರು ಒಂದೇ ಹೇಗಾಗ್ತಾರೆ? ಅವ್ರ ಅಪ್ಪ ಅಮ್ಮ ನಮಗೋಸ್ಕರ ಏನೆಲ್ಲ ಬಿಟ್ಟೋಗಿದಾರೆ. ಕೆಲವರು ಹೇಳ್ತಾರೆ, ಅಯ್ಯೋ ಇವತ್ ನಾನು ಏನಾದ್ರು ಬದುಕಿದ್ರೆ ಅದ್ ನಮ್ಮ ಅಪ್ಪ ಅಮ್ಮನಿಂದನೇ ಕಣ್ರಿ, ಅವ್ರು ಅಷ್ಟೊಂದು ಆಸ್ತಿ ಕೊಟ್ಬಿಟ್ಟಿದ್ದಾರೆ, ಇಷ್ಟೊಂದು ಆಸ್ತಿ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಕೆಲವರು ಆಸ್ತಿಯನ್ನ ಕೊಟ್ರೆ, ಕೆಲವರು ಹೆಸರನ್ನ ಕೊಟ್ಟು ಹೋಗಿರ್ತಾರೆ, ಕೆಲವರು ಏನನ್ನು ಕೊಟ್ಟು ಹೋಗದೆ ಇರೋರು ಸಹ ಇದ್ದಾರೆ. ಆದ್ರೆ ಗುರುಗಳು ನಮಗೆ ದಾರಿದೀಪವಾಗಿ ನಿಂತಿದ್ದಾರೆ, ನಮಗೆ ಪಾಠ ಹೇಳ್ಕೊಟ್ಟಿದ್ದಾರೆ. ಇವರ ನಡುವೆ ನಮ್ಮನ್ನ ದ್ವೇಷಿಸೋರು ನಾವು ಸಮನಾಗಿ ಹೇಗೆ ಕಾಣುತ್ತೆ? ಹಾಗಾದ್ರೆ ಸಮಾನತೆ ಅಂದ್ರೆ ಏನು? ಇಲ್ಲಿ ವಿವರಿಸ್ತಾ ಹೋಗ್ತಾರೆ. ಸುಹೃತ್ ಸುಹೃತ್ ಅಂದ್ರೆ ಕೆಲವರು ಏನ್ ಮಾಡ್ತಾರಪ್ಪ ಅಂದ್ರೆ, ನಮ್ಮಿಂದ ಏನನ್ನೂ ಅಪೇಕ್ಷೆ ಪಡದೆ ನಮ್ಗೆ ಸಹಾಯ ಮಾಡ್ತಾ ಹೋಗ್ತಾರೆ, ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್. ಪಾಪ ನಾವ್ ಅವ್ರಿಗೆ ಯಾರು ಅಂತಾನೆ ಗೊತ್ತಿರೋದಿಲ್ಲ. ಜಸ್ಟ್ ಒಂದು ಫೋನ್ ಅಲ್ಲೋ ಅಥವಾ ಯಾವ್ದೋ ಒಂದು ಸತ್ಸಂಗದಲ್ಲೋ ಒಬ್ರು ಪರಿಚಯ ಆಗಿರ್ತಾರೆ. ಅವ್ರು ಯಾವುದೇ ರೀತಿಯಾಗಿ ನಮ್ಗೆ ಹೇಗ್ ಸಹಾಯ ಮಾಡ್ತಾರಪ್ಪ ಅಂತ ಅಂದ್ರೆ, ನಮ್ಮ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ಸಹಾಯ ಮಾಡ್ಬಿಡ್ತಾರೆ.
ಆದ್ರೆ ಅದರಿಂದ ಅವ್ರೇನಾದ್ರೂ ಪಡೀತಾ ಇದ್ದಾರಾ ಅಂತ ನೋಡೋದಿದ್ರೆ ಇಲ್ಲ. ರಿಟರ್ನ್ಸ್ ಅಲ್ಲಿ ಅವ್ರು ನಮಗೇನೂ ಕೇಳೋದಿಲ್ಲ. ಹಾಗೇನೆ ಅವರು ಸಹಾಯ ಮಾಡ್ತಾರೆ. ಅದು ಒಂದು ರೀತಿ. ಇನ್ನೊಂದು ರೀತಿಯಾದಂತಹ ಅಸಹೃತ್ ಅಂತ ನಾವೇನಾದ್ರು ನೋಡೋದಾದ್ರೆ, ಗಿಡ, ಮರ, ನೀರು, ಭೂಮಿ, ನದಿ ಇದು ಯಾವತ್ತಾದ್ರೂ ನಮ್ಮಿಂದ ಸಹಾಯವನ್ನ ಕೇಳಿದ್ಯಾ? ನೋಡು ನೀನ್ ನನಗೆ ಈ ರೀತಿ ಹೆಲ್ಪ್ ಮಾಡು. ಇಲ್ಲ. ಮರ ತನಗೆ ತಾನೇ ಬೆಳೆಯುತ್ತೆ. ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಆಗುತ್ತೆ. ನಮಗ್ ಗಾಳಿ ಕೊಡುತ್ತೆ, ನೆರಳು ಕೊಡುತ್ತೆ. ಬೇಸಿಗೆಗಾಲ ನಮ್ಮ ಬೀದಿಯಲ್ಲಿ ಒಂದು ಮರ ಇಲ್ಲ ಅಂದ್ರೂ ಪಕ್ಕದ ಬೀದಿಲಿ ಎಲ್ಲಾದ್ರೂ ಮರ ಇದೆಯಾ ಹುಡ್ಕೊಂಡು ಹೋಗಿ ನಮ್ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತೀವಿ. ಯಾಕೆಂದ್ರೆ ತೆಗ್ದಾಗ ಸುಡೋದ್ ನಮ್ದೇ ಅಂತ. ಅಲ್ವಾ? ನದಿ ಯಾವುದೇ ರೀತಿಯಾದಂತಹ ಅಪೇಕ್ಷೆ ಇಲ್ಲ. ನದಿ ಯಾವತ್ತಾದ್ರೂ ಬಂದ್ಬಿಟ್ಟು ನನಗ್ ಸುಂಕ ಕಟ್ಟಿ ಅಂತ ಕೇಳಿದ್ಯಾ? ಇಲ್ಲ. ತನಗೆ ತಾನೇ ಹರಿತಾ ಹೋಗತ್ತೆ. ಹಾಗೆ ಈ ಭೂಮಿ ತಾಯಿಯೂ ಸಹ ಹೌದು. ನಮಗೆ ಯಾವುದೇ ರೀತಿಯಾದಂತಹ ನಮ್ಮಿಂದ ಅಪೇಕ್ಷೆಯನ್ನ ಪಟ್ಟಿಲ್ಲ ಆಕೆ. ಹಾಗೆ ಅಭಿಮಾನಿ ದೇವತೆಗಳು ನಮಿಗೊತ್ತು ನಮ್ಮ ದೇಹದಲ್ಲಿ ಸಾಕಷ್ಟು ಅಭಿಮಾನಿ ದೇವತೆಗಳಿದ್ದಾರೆ. ಆ ಅಭಿಮಾನಿ ದೇವತೆಗಳಿಂದ ನಮ್ಮ ದೇಹ ಇಷ್ಟು ಬಲಿಷ್ಠವಾಗಿದೆ. ಭೂಮಿಯ ಅಭಿಮಾನಿ ದೇವತೆ ಶನಿ. ನಾಲಿಗೆಯ ಅಭಿಮಾನಿ ದೇವತೆ ಅಂದ್ರೆ ಮಾತಿನ ಅಭಿಮಾನಿ ದೇವತೆ ಅಗ್ನಿ. ಕಣ್ಣಿನ ಅಭಿಮಾನಿ ದೇವತೆ ಸೂರ್ಯ. ಈ ರೀತಿ ಪ್ರತಿಯೊಂದು ಅಂಗಕ್ಕೂ ಸಹ ಅಭಿಮಾನಿ ದೇವತೆಗಳಿದ್ದಾರೆ. ಕಾಲಿನ ಅಭಿಮಾನಿ ದೇವತೆ ಸುಮಂತ. ಇವರನ್ನೆಲ್ಲ ಸಮೂಹವಾಗಿ ಹಿಡಿದಿಟ್ಟಿರುವವನು ನನ್ನ ಭಗವಂತ. ಅವನು ಬಾಸ್ ತರ ಇದ್ದು ಎಲ್ರಿಗೂ ಈ ರೀತಿ ಕೆಲಸ ಮಾಡ್ತಾ ಇದ್ರಾ, ಸರಿಯಾಗಿ ಕೆಲಸ ಮಾಡ್ತಿದ್ರಾ ಅಂತ ನನ್ನ ದೇಹವನ್ನ ಇಷ್ಟು ಸುಂದರವಾಗಿ ನೋಡ್ಕೊಂಡಿದ್ದಾನೆ. ಹಾಗಾಗಿ ಹಾಗಿದ್ರೆ ನಾವು ದೇವತೆಗಳಿಗೆ ಯಾಕೆ ಪೂಜೆ ಮಾಡ್ಬೇಕು? ಅಥವಾ ನದಿಗೆ ಯಾಕೆ ಪೂಜೆ ಮಾಡ್ಬೇಕು? ಬೆಟ್ಟಕ್ಕೆ ಯಾಕೆ ಪೂಜೆ ಮಾಡ್ಬೇಕು? ಯಾಕಪ್ಪ ಅಂತ ಅಂದ್ರೆ, ಅವರು ನಮ್ಮಿಂದ ಸಹಾಯವನ್ನ ಕೇಳಿದ್ದಾರೆ ಅಂತ ಅಲ್ಲ. ನಾವು ಅವರಿಗೆ ಒಂದು ಧನ್ಯವಾದವನ್ನ ಹೇಳೋ ರೀತಿಯಲ್ಲಿ. ಭೂಮಿ ಹುಣ್ಣಿಮೆ ಅಂತ ಬರುತ್ತೆ. ಆಗ ಭೂಮಿ ಪೂಜೆ ಮಾಡ್ತೀವಿ. ಗೋವರ್ಧನ ಗಿರಿಗೆ ಪೂಜೆಯನ್ನ ಮಾಡ್ತೀವಿ. ಅಲ್ವಾ? ಹಾಗಾಗಿ ನಾವು ಅವ್ರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಅಪೇಕ್ಷೆಯನ್ನ ಪಡ್ತಾರೆ ಅಂತ ಅಲ್ಲ. ನಾವು ಅವರಿಗೆ ಧನ್ಯವಾದವನ್ನ ಹೇಳುವಂತಹ ಸಲುವಾಗಿ ನಾವೇನ್ ಮಾಡ್ತಾ ಇದೀವಿ, ನಾವು ಅವರಿಗೆ ಧನ್ಯವಾದವನ್ನ ಹೇಳೋದಿಕ್ಕೆ ನಾವು ಈ ಪೂಜೆಗಳನ್ನ, ಪುನಸ್ಕಾರಗಳನ್ನ ಮಾಡ್ತಾ ಇದೀವಿ ದೇವತೆಗಳಿಗೆ. ಮಿತ್ರ, ಮಿತ್ರ ಅಂದ ತಕ್ಷಣ ನಮಗೇನ್ ಅನ್ಸುತ್ತೆ? ಫ್ರೆಂಡ್. ನಾನ್ ಕರೆದಿದ ತಕ್ಷಣ ಫಿಲಮಿಗೋ, ಊಟಕ್ಕೋ, ಹೋಟೆಲ್‌ಗೋ ಅಥವಾ ಇಬ್ರು ಒಂದೇ ತರ ಬಟ್ಟೆ ಹಾಕೊಂಡು ಫೋಟೋ ತೆಕ್ಕೊಳ್ಳೋಕೋ ಇಲ್ಲ. ಅವ್ರು ಯಾರೂ ಸಹ ಸ್ನೇಹಿತರಲ್ವಂತೆ. ಹಾಗಿದ್ರೆ ಸ್ನೇಹಿತರು ಅಂದ್ರೆ ಯಾರು? ಮಿತ್ರರು ಅಂದ್ರೆ ಯಾರು? ಮಿತ್ರ ಅಂತ ಅಂದ್ರೆ ನಾವು ಕಷ್ಟ ಕಾಲದಲ್ಲಿ ಬರುವುದಕ್ಕಿಂತ ಮುಂಚೆಯೇ ನಮ್ಮ ಕಷ್ಟವನ್ನ ಸೂಚಿಸಿ ನಮ್ಮನ್ನ ಕೈ ಹಿಡಿದು ನಮ್ಮನ್ನ ಒಳ್ಳೆಯ ಮಾರ್ಗಕ್ಕೆ ತರುವವನು, ಉದ್ಧಾರ ಮಾಡುವವನು ನಿಜವಾದ ಮಿತ್ರ. ನನಗ್ ಕಷ್ಟ ಬಂದ್ಬಿಟ್ಟಿದೆ ಓ ಅಂದ ತಕ್ಷಣ ಅವ್ನು ಬಂದು ಹೆಲ್ಪ್ ಮಾಡ್ತಾನಲ್ಲ ಅವನು ಮಿತ್ರ ಅಲ್ಲ. ಆ ಕಷ್ಟನೇ ಬಾರದೆ ಇರೋ ಹಾಗೆ ನೋಡ್ಕೊಳ್ಳೋನು ಮಿತ್ರ. ಈಗ ಯಾವ್ದೋ ಒಂದು ಬಿಸ್ನೆಸ್ ಶುರು ಮಾಡ್ತಾ ಇದೀವಿ, ನಾವು ಅವ್ರ ಹತ್ರ ಹೋಗಿ ಹೇಳ್ತೀವಿ, ಎಸ್ ನಾನು ಈ ಬಿಸ್ನೆಸ್ ಮಾಡ್ಬೇಕು ಅಂತ ಇದೀನಿ. ಆಗ ತಕ್ಷಣ ಅವ್ರು ಹೇಳ್ತಾರೆ, ಇಲ್ಲ ನೀನ್ ಈ ಬಿಸ್ನೆಸ್ ಮಾಡ್ಬೇಡ, ಬಿಸ್ನೆಸ್ ಮಾಡಿದ್ರೆ ನೋಡು ಇಷ್ಟ್ ಜನ ಈ ರೀತಿ ಲಾಸ್ ಆಗಿದೆ, ಅಥವಾ ಈ ರೀತಿ ಅವರಿಗೆ ತೊಂದರೆ ಆಗಿದೆ, ನೀನ್ ಈ ರೀತಿ ಮಾಡ್ಬೇಡ, ಅದ್ರ ಬದಲು ಈ ತರ ಮಾಡು, ನಮ್ಗೆ ಒಳ್ಳೆ ಮಾರ್ಗವನ್ನ ತೋರಿಸ್ತಾ ಹೋಗ್ತಾರೆ. ಅಥವಾ ನಾವೇನಾದ್ರು ಒಂದು ಇನ್ವೆಸ್ಟ್ ಮಾಡ್ಬೇಕಾದ್ರು ನಮಗೆ ಯಾವ್ದೋ ರೀತಿಯಲ್ಲಿ ಇರಬಹುದು. ಅದಕ್ಕೆ ಹೇಳೋದು, ಏನಾದ್ರೂ ಕೆಲಸ ಮಾಡ್ಬೇಕಾದ್ರೆ ನಮಗೆ ಬೈದು ಕೆಟ್ಟ ಮಾರ್ಗದಿಂದ ನಮಗೆ ಒಳ್ಳೆ ಮಾರ್ಗಕ್ಕೆ ತರುವವನು ನಿಜವಾದ ಸ್ನೇಹಿತ. ಸಪೋಸ್ ಕೆಲವೊಂದ್ಸಲ ಏನಾಗುತ್ತೆ, ನಮಗ್ ಗೊತ್ತಾಗಲ್ಲ ನಾನು ಒಳ್ಳೆ ಕೆಲಸ ಮಾಡ್ತಿದ್ದೀನ ಕೆಟ್ಟ ಕೆಲಸ ಮಾಡ್ತಾ ಇದ್ದೀನ. ಆದ್ರೆ ಒಳ್ಳೆ ಕೆಲ್ಸಕ್ಕೆ ಅವನ್ ಏನ್ ಮಾಡ್ತಾನೆ, ನಾನೇನಾದ್ರೂ ಅಪ್ಪಿ ತಪ್ಪಿ ನಾನು ಕೆಟ್ಟ ಕೆಲಸವನ್ನ ಮಾಡ್ತಾ ಇದ್ದೀನಿ ಅಥವಾ ನಾನು ತಪ್ಪು ದಾರಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ಅವನು ಹೇಳ್ತಾನೆ. ಉದಾಹರಣೆ, ನಮ್ಮ ಮಾತಿನಲ್ಲಿ, ನಮ್ಮ ನಡವಳಿಕೆಯಲ್ಲಿ ಏನೋ ಒಂಚೂರು ಬದಲಾಯ್ತು. ಏಯ್ ನೋಡು, ನೀನ್ ಮೊದ್ಲು ಈ ತರ ಮಾತಾಡ್ತಿದ್ದೆ, ಇವಾಗ ಈ ತರ ಮಾತಾಡ್ತಾ ಇದೀಯ, ತಪ್ಪು, ಈ ರೀತಿ ಮಾತಾಡ್ಬೇಡ. ಅಲ್ವಾ? ನಮ್ಮನ್ನ ಏನ್ ಮಾಡ್ತಾರೆ, ಸರಿ ದಾರಿಗೆ ತರ್ತಾ ಹೋಗ್ತಾರೆ. ನಾವು ಸಾಮಾನ್ಯವಾಗಿ ಸ್ನೇಹಿತ ಅಂದ ತಕ್ಷಣ ಕರ್ಣನನ್ನ ನಾವು ಹೋಲಿಸ್ತೀವಿ. ಆದ್ರೆ ಕರ್ಣನಂತ ಸ್ನೇಹಿತರು ಇರ್ಬೇಕು. ಅಂಧತ್ವದ ಸ್ನೇಹಿತರು ಅಂತಾನೆ ಹೇಳ್ತಾರೆ ಅವ್ರಿಗೆ. ಅಂದ್ರೆ ನನ್ನ ಸ್ನೇಹಿತ ಏನಾದ್ರೂ ಮಾಡ್ಲಿ, ಅವನ್ ಋಣ ನನ್ ಮೇಲಿದೆ. ಹಾಗಾಗಿ ಅವನಿಗೆ ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ನಾನು ಇರ್ತೀನಿ.
ಅದಕ್ಕೋಸ್ಕರನೇ ಕರ್ಣ ಹತ್ಯೆ ಆದ ಅಂತಾನೂ ಹೇಳ್ತಾ ಹೋಗ್ತಾರೆ. ಆದ್ರೆ ನಮ್ಗೆ ಕರ್ಣನಂತ ಸ್ನೇಹಿತರು ಬೇಡ, ನಮ್ಗೆ ಕೃಷ್ಣನಂತ ಸ್ನೇಹಿತರು ಬೇಕು. ಯಾಕೆ ಕೃಷ್ಣನಂತ ಸ್ನೇಹಿತರು ಬೇಕು? ಕಷ್ಟ ಬರುವುದಕ್ಕಿಂತ ಮುಂಚೆನೆ, ಉದಾಹರಣೆ, ವನವಾಸದಲ್ಲಿ ಇರ್ತಾರೆ. ವನವಾಸದಲ್ಲಿ ಇದ್ದಾಗ ಋಷಿ ಮುನಿಗಳು ಬಂದ್ಬಿಟ್ಟು, ನಾವು ಸ್ನಾನ ಮಾಡ್ಕೊಂಡ್ ಬರ್ತೀವಿ, ಎಲ್ಲರಿಗೂ ಅಡಿಗೆಯನ್ನ ಸಿದ್ಧಪಡಿಸು ಅಂತ ಹೇಳ್ತಾರೆ. ಗೊತ್ತಾಗೋದಿಲ್ಲ ದ್ರೌಪದಿಗೆ ಏನ್ ಮಾಡ್ಬೇಕು ಅಂತ. ಅಡಿಗೆ ಮನೆಗೆ ಹೋಗ್ತಾಳೆ, ಏನೂ ಇರೋದಿಲ್ಲ. ಎಲ್ಲ ಆಗ್ಲೇ ತಿಂದು ಬಳ್ದು, ಆಗ್ಲೇ ಏನಂತಾರೆ, ತೊಳೆದು ದಬಾಕ್ಬಿಟ್ಟಿರ್ತಾರೆ. ಮನೆಯಲ್ಲಿ ಒಂದೇ ಒಂದು ಹಿಡಿ ಅಕ್ಕಿ ಸಹ ಇರೋದಿಲ್ಲ. ಯೋಚನೆ ಮಾಡ್ತಾ ಇರ್ತಾಳೆ, ಏನ್ ಮಾಡ್ಲಿ ಅಂತ. ಆಗ ಕೃಷ್ಣ ಬರ್ತಾನೆ. ಅಯ್ಯೋ, ನಿಂಗ್ ಗೊತ್ತಿಲ್ಲ, ತೊಳೆದಿರೋ ಪಾತ್ರೆ ತಗೊಂಡ್ ಬಾ ಅಂತ ಹೇಳಿ ಅಲ್ಲಿ ಮೂರೇ ಅಗಳ ಅಂಟಿತ್ತಂತೆ. ಆ 3 ಅಗಳನ್ನ ತಿಂದು 3 ಲೋಕಗಳಿಗೆ ಹೊಟ್ಟೆ ತುಂಬಿಸ್ದ ಅಂತ ಹೇಳ್ತಾ ಹೋಗ್ತಾರೆ ಅಲ್ವಾ. ಅಕ್ಷಯ ಪಾತ್ರೆಯನ್ನ ಕೊಡ್ತೇನೆ, ನಿನ್ಗೆ ಇಷ್ಟು ಒಳ್ಳೆ ಮನ್ಸಿದೆ ಅಲ್ವಾ, ನೀನ್ ಯಾವಾಗ್ಲೂ ನೀನು ದಾನ ಧರ್ಮವನ್ನ ಮಾಡು, ನೀನ್ ಎಂದೂ ಸಹ ನಿನಗೆ ನೋವಾಗದೆ ಇರ್ಲಿ. ನೀನ್ ಯಾವತ್ತು ಅಯ್ಯೋ ನನ್ನ ಮನೆಗೆ ಯಾರೋ ಒಬ್ರು ಬಂದಿದ್ದಾರೆ, ಅವ್ರಿಗೆ ನನಗೆ ಊಟ ಹಾಕಕ್ ಆಗ್ತಿಲ್ವಲ್ಲ ಅಂತ ನೀನು ನೋವು ಪಡ್ಬೇಡ. ನೀನು ವನವಾಸದಲ್ಲಿ ಇದ್ರೂ ಸಹ ನೀನು ಏನ್ ಮಾಡು, ನೀನು ಋಷಿ ಮುನಿಗಳಿಗೆ ಅಥವಾ ಯಾರು ಬರ್ತಾರೋ ಅವರಿಗೆ ಊಟವನ್ನ ಹಾಕು. ಹಾಗಾಗಿ ಅವರು 14 ವರ್ಷ ವನವಾಸದಲ್ಲಿ ಇದ್ದರೂ ಸಹ ಪ್ರತಿ ದಿನ ಅಲ್ಲಿ, ಅವ್ರು ಯಾವುದೇ ಜಾಗದಲ್ಲಿ ಇದ್ರೂ ಸಹ ಅವ್ರು ಏನ್ ಮಾಡ್ತಾ ಇದ್ರಂತೆ, ದಾನವನ್ನ ಮಾಡ್ತಾ ಇದ್ರಂತೆ, ಆಹಾರ ದಾನವನ್ನ ಮಾಡ್ತಾ ಇದ್ರಂತೆ. ಈ ರೀತಿ ನಮ್ಗೆ ಕೃಷ್ಣನಂತ ಸ್ನೇಹಿತರು ಬೇಕು. ಹಾಗಾಗಿ ಸುಹೃತಂ ಮಿತ್ರಂ. ಹಾಗೆ ಅರಿ. ಅರಿ ಅಂದ್ರೆ ಯಾರು? ಕೆಲವ್ರಿಗೆ ಇರ್ತೀರಿ, ನಾವ್ ಅನ್ಕೊಂತೀವಿ ಅಷ್ಟೇ. ಈ ಪ್ರಪಂಚ ಅಂದಾಗ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕೊಂದು ಬಿಡ್ಬೇಕಪ್ಪ, ಅವ್ರಿಗೆ ಎಷ್ಟು ಅಹಂಕಾರ ಅನ್ನೋ ಒಂದು ಮನೋಭಾವ ಯಾರಿಗಾರು ಒಬ್ರಿಗೆ ಇದ್ದೇ ಇರುತ್ತಂತೆ. ಇಲ್ಲ ಮೇಡಮ್, ಅವ್ರು ಅಷ್ಟೊಂದ್ ಚೆನ್ನಾಗಿ ನಕ್ಕೊಂಡ್ ಮಾತಾಡ್ತಾರೆ, ಅವ್ರ ಮೇಲೆ ಯಾರಿಗೆ ಶತ್ರುತ್ವ ಇರೋದಕ್ಕೆ ಸಾಧ್ಯ? ಕೃಷ್ಣ ಅಂದ್ರೇನೆ ನಗು, ಕೃಷ್ಣ ಅಂದ್ರೇನೆ ಖುಷಿ, ಕೃಷ್ಣ ಅಂದ್ರೇನೆ ಆನಂದ. ಆದ್ರೆ ಕೃಷ್ಣನಿಗೂ ಸಹ ಕೊಲ್ಲೋದಿಕ್ಕೋಸ್ಕರ ಕಂಸ ಹಲವಾರು ಷಡ್ಯಂತ್ರಗಳನ್ನ ಮಾಡ್ತಾನೆ ಅಲ್ವಾ. ಕೊಂದು ಬಿಡ್ಬೇಕು, ಆ ಮಗು ಇರ್ಲೇಬಾರದು. ಹಾಗಾಗಿ ನಮಗ್ ಗೊತ್ತಿಲ್ಲ, ನಮ್ಮ ಬಗ್ಗೆನೂ ಯಾರಾದ್ರೂ ಆ ರೀತಿ ಯೋಚನೆ ಮಾಡ್ಬೋದು. ಹಾಗಾಗಿ ಅರಿ ಅಂದ್ರೆ ಯಾರೋ ಒಬ್ರು ನಮ್ಮನ್ನ ಕೊಲ್ಲಬೇಕು ಅನ್ನುವಂತಹ ಅಷ್ಟೊಂದು ದ್ವೇಷ ತುಂಬಿರೋರು ಸಹ ಈ ಪ್ರಪಂಚದಲ್ಲಿ ಇರ್ತಾರೆ. ಉದಾಸೀನ ಅಂದ್ರೆ ಒಳ್ಳೇದು ಮಾಡಲ್ಲ, ಕೆಟ್ಟದು ಮಾಡಲ್ಲ. ಈಗ ಕೆಲವ್ರು ಇರ್ತಾರೆ, ಅಕ್ಕಪಕ್ಕದ ಮನೆಯವರು ಹೇಳ್ತಾರೆ, ಅರಮನೆ ಇದ್ರೂ ನೆರ್ಮನೆ ಇರ್ಬೇಕು ಅಂದ ತಕ್ಷಣ, ಅಂದ್ರೆ ನಮ್ಗೆ ಏನಾದ್ರು ಕಷ್ಟ ಆಗ್ತಿದೆ ಅಂದ ತಕ್ಷಣ ಅವ್ರು ಪಟಕ್ ಅಂತ ಓಡ್ ಬಂದ್ಬಿಡ್ತಾರೆ ನಮ್ಗೆ. ಆದ್ರೆ ಕೆಲವ್ರು ಅಕ್ಕಪಕ್ಕದ ಮನೆಯವ್ರು ಇರ್ತಾರೆ, ಹೇಗಿರ್ತಾರಪ್ಪ ಅಂತ ಅಂದ್ರೆ, ಅವ್ರು ಒಳ್ಳೇದು ಏನೋ, ಈಗ ಉದಾಹರಣೆ ಒಂದ್ ದೊಡ್ಡ ಕಾರ್ ತಗೊಂಬಂದ್ ಅವ್ರ ಮನೆ ನಿಲ್ಸಿದ್ರು, ಹೌದಾರಿ ಈ ಕಾರ್ ತಗೊಂಡ್ರ, ಒಳ್ಳೇದಾಯ್ತಾ, ಖುಷಿ ಆಯ್ತು ಕಣ್ರಿ ಅಂತಾನೂ ಹೇಳಲ್ಲ. ಅಥವಾ ಯಾರಾದ್ರೂ ಆಕ್ಸಿಡೆಂಟ್ ಆಯ್ತು ಮನೆಯಲ್ಲಿ, ಯಾರೋ ಒಬ್ರು ಹುಷಾರಿಲ್, ಹೌದಾ ನಿಮ್ ಮನೆಗೆ ಯಾರಿಗಾರು ಹುಷಾರಿಲ್ವಾ, ಅದೂ ಸಹ ಕೇಳೋದಿಲ್ಲ. ತಟಸ್ಥ, ಒಳ್ಳೇದೂ ಮಾಡೋದಿಲ್ಲ, ಕೆಟ್ಟದೂ ಮಾಡೋದಿಲ್ಲ ಅಂತಹವರು ಸಹ ಇರ್ತಾರೆ. ಇರ್ತಾರ ಅಂತ ಅಂದ್ರೆ, ಈಗ ನೀವೇ ತಲೆ ಅಲ್ಲಾಡಿಸ್ತಾ ಇದೀರ ನನಗ್ ಗೊತ್ತು. ಹೌದು ರೀ, ನಮ್ಮ ಅಕ್ಕ ಪಕ್ಕದ ಮನೆಯವರು ಹಾಗೇನೆ ಸಾಕಷ್ಟು ಮಂದಿ ತಲೆ ಅಲ್ಲಾಡಿಸ್ತಾರೆ, ನನಗ್ ಗೊತ್ತು. ಇನ್ನು ಮಧ್ಯಸ್ಥ. ಮಧ್ಯಸ್ಥ ಅಂದ್ರೆ ಇವ್ರೇನಪ್ಪಾ ಅಂತಂದ್ರೆ, ಬಹಳ ಬೇಗ ಒಳ್ಳೇದ್ ಮಾಡ್ಬಿಡ್ತಾರೆ. ಅಂದ್ರೆ ಏನೋ ಒಂದು ಯಾವ್ದೋ ಒಂದು ಪರಿಸ್ಥಿತಿ ಬಂತು ತಕ್ಷಣ ಓಡ್ ಬಂದ್ಬಿಡ್ತಾರೆ, ಒಳ್ಳೇದ್ ಮಾಡ್ತಾರೆ. ಹಾಗಾದ್ರೆ ಅವ್ರು ಒಳ್ಳೆಯವ್ರ ಅಂತ ನೋಡಿದ್ರೆ, ಅವರು ಕೆಟ್ಟದನ್ನೂ ಮಾಡ್ತಾರೆ ನೋಡಿ. ಒಳ್ಳೇದೂ ಮಾಡ್ತಾರೆ, ಕೆಟ್ಟದೂ ಮಾಡ್ತಾರೆ. ಆಕ್ಚುಲಿ ಮಧ್ಯಸ್ಥಾಗೆ ಕಂಪೇರ್ ಮಾಡಿದ್ರೆ ಉದಾಸೀನನೇ ಬೆಟರು. ಒಳ್ಳೇದೂ ಮಾಡೋದಿಲ್ಲ, ಕೆಟ್ಟದೂ ಮಾಡೋದಿಲ್ಲ. ಆದ್ರೆ ಈ ಮಧ್ಯಸ್ಥ ಇರೋರು ಹೇಗಪ್ಪ ಅಂತಂದ್ರೆ, ಒಳ್ಳೇದೂ ಮಾಡಕ್ ಬರ್ತಾರೆ, ಅಟ್ ದ ಸೇಮ್ ಟೈಮ್ ಇವ್ರು ಒಳ್ಳೆಯವರ ಅಂತ ಅಂದ್ರೆ ಕೆಟ್ಟದ್ ಮಾಡೋದಿಕ್ಕೂ ಸಹ ಬರ್ತಾರೆ. ಅಂತಹವರು ಸಹ ಈ ಭೂಮಿ ಮೇಲೆ ಇದ್ದಾರೆ. ದ್ವೇಷ್ಟಿ. ಅವ್ರ ಬಳಿ ನಮ್ಮ ಬಗ್ಗೆ ಏನ್ ಮಾಡ್ತಾ ಹೋಗ್ತಾರಪ್ಪ ಅಂತ ಅಂದ್ರೆ, ಪ್ರತಿಯೊಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಂಡ್ ಬರ್ತಾರೆ. ಎಷ್ಟು ಕೆಟ್ಟದಾಗಿ ಹೇಳ್ತಾರಪ್ಪ ಅಂತ ಅಂದ್ರೆ, ಅವ್ರ ಹತ್ರ ಹೋಗ್ಬೇಡಿ, ಮಾತಾಡ್ಬೇಡಿ, ಹೀಗಿರ್ಬೇಡಿ, ಹಾಗಿರ್ಬೇಡಿ, ಈ ರೀತಿ ಎಲ್ಲ ಹೇಳ್ಕೊಂಡ್ ಬರೋ ಜನನೂ ಸಹ ಇದ್ದಾರೆ. ಅವ್ರು ದ್ವೇಷಿ, ನಮ್ಮನ್ನ ದ್ವೇಷ ಮಾಡ್ತಾರೆ. ಮಾಡ್ಲಿ ಬಿಡಿ, ಅದ ಅವ್ರಿಗೆ ಸಂಬಂಧಪಟ್ಟಿದ್ದು ಅಲ್ವಾ. ಸಾಧು. ಸಾಧು ಅಂತ ಅಂದ್ರೆ ಒಳ್ಳೆಯವರು.
ಅಂದ್ರೆ ಈ ಮಹಾ ದೃಷ್ಟ ಪಾಪಿಗಳು ಇವರು ಸಹ ಇದ್ದಾರೆ. ಅಂದ್ರೆ ದುಷ್ಟರು, ಪಾಪಿಗಳು. ಈ ರೀತಿ ಈಗ ನಾವು ಏನೆಲ್ಲ ನೋಡಿದ್ವಿ ಆ ರೀತಿಯಾದಂತಹ ಜನಗಳು ನಮ್ಮ ಅಕ್ಕಪಕ್ಕ, ನಮ್ಮ ಈ ಭೂಮಿ ಮೇಲೆ ಇದ್ದಾರೆ. ಎಲ್ಲರ ಜೀವನದಲ್ಲೂ ಎಲ್ಲರೂ ಇದ್ದಾರೆ. ಇಲ್ಲ ಅಂತ ಅನ್ನೋದಿಕ್ ಸಾಧ್ಯನೇ ಇಲ್ಲ. ಯಾರೋ ಒಬ್ರು ಕೂತ್ಕೊಂಡು ಯೋಚನೆ ಮಾಡಿದಾಗ ಇಷ್ಟೂ ರೀತಿಯಾದಂತಹ ಜನ ನಮ್ಮ ಜೀವನದಲ್ಲಿ ಬರ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸಮಬುದ್ಧಿರ್ ವಿಶೇಷತಃ ದೇವರನ್ನ ಕಂಡವರು ಎಲ್ಲರನ್ನ ಭಗವಂತನೇ ನನಗಾಗಿ ಕರುಣಿಸ್ದ ಅಂತ ತಿಳ್ಕೊಳ್ತಾರಂತ. ಅಲ್ಲರಿ, ಒಳ್ಳೆಯವ್ರನ್ನೇನೋ ದೇವ್ರ ಕರುಣಿಸ್ದ ಅಂತ ತಿಳ್ಕೊಬಹುದು, ಕೆಟ್ಟವ್ರನ್ನ ಹೇಗ್ರಿ ದೇವ್ರ ಕರುಣಿಸ್ದ ಅಂತ ತಿಳ್ಕೊಳ್ಳೋದಿಕ್ಕಾಗತ್ತೆ? ಆಗತ್ತೆ. ಯಾಕೆ ಅಂತ ಅಂದ್ರೆ ನನ್ನ ಪೂರ್ವ ಜನ್ಮದ ಬ್ಯಾಗೇಜ್ ಇದೆ. ಆ ಬ್ಯಾಗೇಜ್ ನ ಕಮ್ಮಿ ಮಾಡೋದಿಕ್ಕೋಸ್ಕರ ಇಂತಹ ಜನಗಳು ಬಂದಿದ್ದಾರೆ ಅನ್ನೋ ಮನಸ್ಥಿತಿ ಬಂದ್ರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ನಮಗ್ ಬೇಜಾರಾಗೋದಿಲ್ಲ, ನಮ್ಮನ್ನ ದ್ವೇಷ ಮಾಡಿದ್ರು ನಮಗ್ ಬೇಜಾರಾಗೋದಿಲ್ಲ, ಅಥವಾ ನಮಗ್ ಒಳ್ಳೇದ್ ಮಾಡಿದ್ರು ಬೇಜಾರಾಗಲ್ಲ, ಕೆಟ್ಟದ್ ಮಾಡಿದ್ರು ಬೇಜಾರಾಗೋದಿಲ್ಲ. ಹಾಗಾಗಿ ಸಮಬುದ್ಧಿರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಮಬುದ್ಧಿರ್ ಅಂತ ಅಂದ್ರೆ ಪ್ರತಿಯೊಬ್ಬರನ್ನು, ಅಂದ್ರೆ ಈಗ ನಾನು ಯಾವ ಯಾವ ರೀತಿಯಾದಂತಹ ಮನುಷ್ಯರನ್ನ ಹೇಳಿದ್ರೆ ಅವರೆಲ್ಲರಲ್ಲೂ ಕೂತು ನನಗೆ ಒಳಿತನ್ನ ಹಾಗೂ ಕೆಡುಕನ್ನ ಮಾಡುತ್ತಾ ಇರೋನು ಭಗವಂತ. ಅದಕ್ಕಿಂತ ಹೆಚ್ಚಾಗಿ ದೇವರನ್ನ ನಾನು ಪ್ರತಿಯೊಂದರಲ್ಲೂ ನಾನು ಧನ್ಯವಾದವನ್ನ ಹೇಳ್ಬೇಕು. ಇನ್ನೂ ಹೇಳ್ಬೇಕು ಅಂತ ಅಂದ್ರೆ ನನಗ್ ಗೊತ್ತಿಲ್ಲ ನನ್ನ ಆಯಸ್ಸು ಎಷ್ಟು ಅಂತ. ಆ ಭಗವಂತ ನನಗೆ ಎಷ್ಟು ದಿನ ಈ ಭೂಮಿ ಮೇಲೆ ಇರಬೇಕು ಅಂತ ನನಗೆ ಮಾರ್ಗವನ್ನ ಕೊಟ್ಟಿದ್ದಾನೋ ಅಥವಾ ಅವನ ದೃಷ್ಟಿ ಇದೆಯೋ ಅಷ್ಟು ದಿನ ನಾನು ಇಲ್ಲಿ ಇರಲೇಬೇಕು. ಇರ್ದೆ ನಾನು ಇಲ್ಲನ್ನ ಬಿಟ್ಟು ಹೋಗೋದಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನಾ? ಖಂಡಿತ ಇಲ್ಲ ಕಣ್ರಿ, ನಾನು ಇಲ್ಲಿ ಇರ್ಲೇಬೇಕು. ಯಾರೋ ಒಬ್ರು ತಲೆ ಮೇಲೆ ಕಲ್ಲೆತ್ತಾಕಿದ್ರು ನಾನು ಇರ್ಲೇಬೇಕು. ತಲೆ ನೋವು ಮಾಡ್ಕೊಂಡು ಇರ್ಬೇಕು ಬಿಟ್ರೆ ನನ್ನ ಪ್ರಾಣ ಹೋಗೋದಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಇದಕ್ಕೆ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಅವರ ಅನ್ನದ ಅಗಳಿನ ಋಣವನ್ನ ಬರ್ದಿಟ್ಟಿರ್ತಾನೆ ಭಗವಂತ. ನೀನ್ ಇವತ್ತು ಇಲ್ಲೇ ಊಟ ಮಾಡ್ಬೇಕು, ಇಂತಹವರ ಮನೆಯಲ್ಲೇ ಊಟ ಮಾಡ್ಬೇಕು, ಅಥವಾ ಇಂಥ ಹೋಟೆಲ್ನಲ್ಲೇ ಊಟ ಮಾಡ್ಬೇಕು, ಇಂಥ ಹೋಟೆಲ್ನಲ್ಲಿ ನೀನೇ ಊಟ ಮಾಡ್ಬೇಕು ಅಲ್ವಾ? ಎಷ್ಟೋ ಬಾರಿ ನಮಗವ್ರು ಯಾರು ಅಂತ ಗೊತ್ತಿರಲ್ಲ, ಅವ್ರ ಮನೆಗೆ ಒಂದು ಆಪ್ತತೆಯಿಂದ ಅಂದ್ರೆ ಮಿತ್ರತ್ವದಿಂದ ಹೋಗಿ ಊಟ ಮಾಡ್ತೀವಿ. ಇನ್ನು ಕೆಲವರು ನಮ್ಮ ಬಂಧುಗಳೇ ಆಗಿರ್ತಾರೆ. ಇನ್ನೂ ಹೇಳ್ಬೇಕಂದ್ರೆ ತುಂಬಾ ಹತ್ತಿರದವ್ರು, ಅವ್ರ ಮನೆಗ್ ಊಟಕ್ಕೆ ಅಂತ ಹೋದ್ರು ನಮ್ಗ ಅವ್ರ ಮನೇಲಿ ಒಂದು ಅಗ್ಳು ಅನ್ನ ಇರ್ಲಿ, ಕಾಫಿನೂ ಸಹ ಹುಟ್ಟೋದಿಲ್ಲ. ತಕ್ಷಣ ಅವ್ರ ಅಕ್ಕಪಕ್ಕದ ಮನೆಯವರು ಅಥವಾ ಇನ್ಯಾರೋ ಸ್ನೇಹಿತರು ನಮ್ಮನ್ ಕರ್ಕೊಂಡ್ ಹೋಗಿ, ಅಯ್ಯೋ ಅಷ್ಟು ದೂರದಿಂದ ಬಂದಿದ್ದೀರಾ, ಈ ಬಿಸ್ಲಲ್ಲಿ ಎಲ್ರಿ ಹೋಗ್ತೀರಾ, ಕುತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಊಟ ಹಾಕ್ತಾರೆ ಅಲ್ವಾ? ಈ ರೀತಿಯಾದಂತಹ ಅನುಭವ ನಮ್ಮೆಲ್ಲರ ಜೀವನದಲ್ಲಿ ಆಗಿದೆ. ಹಾಗಾಗಿ ಇಲ್ಲಿ ನನ್ನ ಜೀವನ ಏನಿದೆ, ನನ್ನ ಕಾಲಾವಧಿ ಏನಿದೆ, ಅವನು ಏನು ನಿರ್ಧಾರ ಮಾಡಿರ್ತಾನೋ ಅಷ್ಟು ದಿನ ನಾನು ಇರ್ಲೇಬೇಕು. ಇದಕ್ಕೆ ಬೆಸ್ಟ್ ಉದಾಹರಣೆ ನಮ್ಮ ಸಾಕಷ್ಟು ಜನ ಇದ್ದಾರೆ. ಉದಾಹರಣೆ ಹೇಳ್ಬೇಕು ಅಂತ ಅಂದ್ರೆ ಪುನೀತ್ ರಾಜ್ಕುಮಾರ್ನೇ ತಗೋಬಹುದು. ಯಾಕೆ ಅಂತ ಅಂದ್ರೆ ಆರೋಗ್ಯ ಚೆನ್ನಾಗಿತ್ತು, ಎಲ್ಲರೂ ಬಯಸ್ತಾ ಇದ್ದಂತಹ ವ್ಯಕ್ತಿ, ಇದ್ದಕ್ಕಿದ್ದ ಹಾಗೆ ನಮ್ಮನ್ನ ಬಿಟ್ಟು ಅಗಲ್ ಬಿಡ್ತಾರೆ ಅಲ್ವಾ? ಅದೇ ಮೈಕಲ್ ಜಾಕ್ಸನ್ ತಗೊಂಡ್ರೆ ಅವನು 150 ವರ್ಷಗಳ ಕಾಲ ಇರ್ಬೇಕಪ್ಪ. ಅಂಗಾಂಗ ದಾನ ಮಾಡೋರಿಂದ ಹಿಡಿದು, ಡಾಕ್ಟರ್ಸ್ ನಿಂದ ಹಿಡಿದು, ಅಡಿಗೆ ಮಾಡೋರಿಂದ ಹಿಡಿದು, ಅವ್ರು ಏನ್ ಅಡಿಗೆ ಮಾಡ್ತಾರೆ ಅದನ್ನ ಟೆಸ್ಟ್ ಮಾಡಿ ಅಂತ ಅದನ್ನ ಅಪ್ರೂವ್ ಆಗಿ ಸೈನ್ ಆದ್ಮೇಲೆ ಅಂತ ಅದನ್ನ ಊಟ ಮಾಡೋನು ಇದ್ದ ಅವನು. ಹಾಗಿದ್ರೂ ಸಹ ಅವನಿಗೆ ಆಯಸ್ಸು ಇರ್ಲಿಲ್ಲ ಅಲ್ವಾ? ಹಾಗಾಗಿ ನಾವು ಇಲ್ಲಿ ಎಷ್ಟು ದಿನ ಇರ್ಬೇಕು ಅನ್ನೋದು ನಮ್ಮ ಜೀವನದಲ್ಲಿ ಇದೆಯೋ ಅಷ್ಟು ದಿನ ನಾನು ಇಲ್ಲಿ ಇರ್ಲೇಬೇಕು ಅನ್ನೋನು ಸಮ ಬುದ್ಧಿರ್ ಆಗಿ ಯಾರು ಇರ್ತಾನೆ ಅವನು ಯೋಚನೆಯನ್ನ ಮಾಡ್ತಾನೆ. ಹಾಗೆ ಕೊಲ್ಲೋದಿಕ್ಕೆ ಅಥವಾ ಆತರ ಮನಸ್ಥಿತಿ ಇದ್ರೆ ನಾನೇನು ಮಾಡಕ್ ಹೋಗೋದಿಲ್ಲ, ಅದು ಸಹ ಭಗವಂತನ ದಯೆ ಅಂತ ಹೇಳಿ ಅವನು ತಿಳ್ಕೊಂತಾನೆ. ಹಾಗೇನೆ ಕಷ್ಟಗಳು ಬಂದಾಗ್ಲೂ ಸಹ ಅವನು ಅದೇ ರೀತಿ ಯೋಚನೆ ಮಾಡ್ತಾನೆ, ನನ್ನ ಜೀವನದಲ್ಲಿ ಕಷ್ಟಗಳು ಬರಲಿ. ಅಪ್ಪ ಯಾಕಪ್ಪ ಕಷ್ಟ ಬರ್ಬೇಕು ನನ್ನ ಜೀವನದಲ್ಲಿ, ನನ್ನ ಜೀವನ ಆರಾಮಾಗಿ ನಡೀತಾ ಇದೆಯಲ್ಲ. ಇಲ್ಲ, ಕಷ್ಟ ಬಂದಾಗ ನಮಗೆ 2 ರೀತಿಯಾದಂತಹ ಅನುಕೂಲಗಳಾಗುತ್ತೆ. ಬೇಕಾದ್ರೆ ನೀವು ಯೋಚನೆ ಮಾಡಿ.
ನಿಮ್ಗೆ ಯಾವಾಗಾರು ಒಂದು ದೊಡ್ಡ ಕಷ್ಟ ಬಂದಿರುತ್ತಲ್ಲ, ಆ ಒಂದು ಪ್ರಸಂಗವನ್ನ ತಗೊಂಡು ನಿಮಗೆ ನೀವೇ ಅನಾಲಿಸಿಸ್ ಮಾಡಿ, ಆಗ ನಿಮ್ಗೆ ಗೊತ್ತಾಗತ್ತೆ. ನಿಮ್ಗೆ ಕಷ್ಟ ಬಂದಾಗ 2 ರೀತಿಯಾದಂತಹ ವಿಷಯಗಳು ಗೊತ್ತಾಗತ್ತೆ. ಒಂದು, ನಿಮ್ಮ ತುಂಬಾ ಮಿತ್ರರು ಯಾರು, ನಿಮಗೆ ಯಾರು ನಿಜವಾಗ್ಲೂ ಸಹಾಯ ಮಾಡ್ಬೇಕು ಅನ್ನುವಂತಹ ಮನಸ್ಥಿತಿ ಇದೆ ಅಂತ ಒಬ್ರು. ಇನ್ನೊಂದೇನು ಗೊತ್ತಾ? ನಿಮಗೆ ಅರಿವಿಲ್ಲದೆ ಆ ಕಷ್ಟದಿಂದ ಪಾರು ಮಾಡುವುದಕ್ಕೂ ಸಹ ಭಗವಂತನೇ ನಿಮಗೆ ರಕ್ಷೆಯನ್ನ ಕೊಡ್ತಾನೆ. ಶ್ರೀರಕ್ಷೆಯಾಗಿ ಭಗವಂತನೇ ಇರ್ತಾನೆ. ಅಂದ್ರೆ ಅಷ್ಟು ಒಳ್ಳೆ ಬುದ್ಧಿ, ಏನೋ ಒಂದು ಟೆಕ್ನಿಕ್ ನ ತಂದಿರ್ತಾನೆ. ಅಯ್ಯೋ ಈ ರೀತಿ ಕಷ್ಟ ಬಂತಾ, ಇಲ್ಲ ಕಣ್ರಿ ಹಿಂಗ್ ಮಾಡ್ಬೋದು. ಈಗ ಉದಾಹರಣೆ, ನಾವು ಅಡಿಗೆ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ. ಅಡಿಗೆ ಮಾಡ್ಬೇಕಾದ್ರೆ ಹೋಳ್ಗೆ ಮಾಡ್ತಾ ಇದೀವಿ, ಇದ್ದಕ್ಕಿದ್ದಂಗೆ ನೆಂಟ್ರೆಲ್ಲ ಬಂದಿದ್ದಾರೆ, ಇನ್ನೇನು ಅಡಿಗೆ ಎಲ್ಲ ಆಗೋಗಿದೆ, ಆಗ್ಲೇ ಅಡಿಗೆ ಬಡಿಸ್ಲಿಕ್ಕೂ ಶುರು ಮಾಡ್ಬಿಟ್ಟಿದ್ದಾರೆ, ಬಿಸಿ ಬಿಸಿ ಹೋಳ್ಗೆ ಹೋಗ್ಬೇಕು. ಇದ್ದಕ್ಕಿದ್ದ ಹಾಗೆ ಹೋಳ್ಗೆ ಹೂರ್ಣ ನೀರಾಗೋಯ್ತು. ಅಯ್ಯಯ್ಯೋ! ಹೇಗಪ್ಪಾ ಹೋಳಿಗೆ ತಟ್ಟೋದು ಅನ್ನೋಷ್ಟೊತ್ತಿಗೆ ತಕ್ಷಣ ಏನೋ ಒಂದು ಪ್ಲಾನ್ ಮಾಡ್ತೀವಿ. ಇಲ್ಲ ಕಡ್ಲೆನ ಒಂಚೂರು ಮಿಕ್ಸಿ ಮಾಡ್ಬಿಟ್ಟು ಹಾಕಿದ್ರೆ ಗಟ್ಟಿ ಆಗುತ್ತೆ. ತಕ್ಷಣ ಬೇಗ ಬೇಗ ತಟ್ಬಿಡೋದು. ಏನೋ ಒಂದು ಟೆಕ್ನಿಕ್ ಬರುತ್ತೆ. ಅಕಸ್ಮಾತ್ ಉಪ್ಪು ಜಾಸ್ತಿ ಆಯ್ತು. ಅಯ್ಯೋ! ಉಪ್ಪು ಜಾಸ್ತಿ ಆಯ್ತಾ, ಒಂದೆರಡು ಆಲೂಗೆಡ್ಡೆ ಹಾಕ್ರಿ. ಅಥವಾ ಇನ್ನೊಂಚೂರು ಹುಣಸೆ ಹಣ್ಣು ಹಾಕ್ರಿ. ಏನೋ ಒಂದು ಟೆಕ್ನಿಕ್ ಅನ್ನ ನಮ್ಗೇನ್ ಮಾಡುತ್ತೆ, ನಮ್ಗೆ ಅರಿವಿಲ್ಲದೆ ಭಗವಂತನೇ ಕೊಟ್ಬಿಡ್ತಾನೆ. ಆ ರೀತಿ ನಾವೇನ್ ಮಾಡ್ತಾ ಹೋಗ್ತೀವಿ, ಹೊಸ ಹೊಸ ಉಪಾಯವನ್ನ ನಾವು ಸೃಷ್ಟಿ ಮಾಡ್ತಾ, ಅಂದ್ರೆ ನಮ್ಗ್ ಗೊತ್ತಿಲ್ಲದೆ ಇರೋ ಹಾಗೆ ಭಗವಂತ ನಮ್ಮ ಜೀವನದಲ್ಲಿ ಅದೆಲ್ಲವನ್ನ ಕೊಡ್ತಾ ಹೋಗ್ತಾನೆ. ಅದಕ್ಕೇನೆ ಪುರಂದರದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರಪ್ಪ ಅಂದ್ರೆ, ನಿಂದಕರಿರಬೇಕು, ಇರಬೇಕು ಇರಬೇಕು, ಹಂದಿ ಇದ್ದರೆ ಕೇರಿ, ಹೇಗೆ ಶುದ್ಧಿಯೋ ಹಾಗೆ ನಿಂದಕರಿರಬೇಕು. ನಿಂದಕರು ಅಂದ್ರೆ ಯಾರು? ನಮ್ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಯಾವಾಗ್ಲೂ ನೀವ್ ಒಳ್ಳೆಯವರಾಗಿದ್ರೂ ಸಹ ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಅವ್ರು ಹೇಗಪ್ಪ ಅಂದ್ರೆ ಹಂದಿಗಳಿದ್ದ ಹಾಗಂತೆ. ಮೇಡಮ್ ಸುಮ್ನಿರಿ ಮೇಡಮ್, ಹಂದಿ ವಾಸನೆ. ಇಲ್ಲ, ಹಂದಿ ಏನ್ ಮಾಡುತ್ತೆ ಗೊತ್ತಾ? ನೀವ್ ಚೆನ್ನಾಗಿರೋ ಊಟ ಹಾಕಿದ್ರು ಅದು ಊಟ ಮಾಡೋದಿಲ್ಲ. ಅದೇ ನಿಮ್ಮ ಮನೆ ಹತ್ರ ಅಕ್ಕಪಕ್ಕ ಎಲ್ಲೋ ಕೊಚ್ಚೆ ಇರುತ್ತೆ ಅಥವಾ ಹೇಸಿಗೆ ಇರುತ್ತೆ, ಅದನ್ನೆಲ್ಲ ಶುದ್ಧಿ ಮಾಡ್ಕೊಂಡು ಹೋಗುತ್ತೆ, ಅದು ತಿನ್ಕೊಂಡು ಹೋಗುತ್ತೆ. ಯಾರಾದ್ರೂ ಹೋಗಿ ಹೇಸಿಗೆನ್ ಕ್ಲೀನ್ ಮಾಡಕ್ಕಾಗತ್ತಾ? ಇಲ್ಲ. ಅಯ್ಯೋ ಅದ್ಯಾರ್ರೀ ಕ್ಲೀನ್ ಮಾಡ್ತಾರೆ. ಆದ್ರೆ ಹಂದಿ ಬಂದು ಕ್ಲೀನ್ ಮಾಡ್ಕೊಂಡು ಹೋಗುತ್ತೆ ಅಲ್ವಾ? ನೋಡಿ, ಎಲ್ಲವದರಲ್ಲೂ ನಾವು ಒಳ್ಳೇದನ್ನ ಹುಡುಕುವಂತಹ ಮನಸ್ಥಿತಿ ಸಮ ಮ ಬುದ್ಧಿರ್ ಬಂದಾಗ ಬರ್ತಾ ಹೋಗತ್ತೆ. ಇದಕ್ಕೆ ಇನ್ನೂ ಒಂದು ಕಥೆ ರೂಪದಲ್ಲಿ ಹೇಳಬೇಕು ಅಂದ್ರೆ, ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ತನ್ನ ಪಾಪದ ಚೀಲ ಏನಿರುತ್ತೆ ತುಂಬಿಟ್ಟಿರುತ್ತೆ. ಹೀಗೆ ನಾರದರು ಬರ್ತಾರೆ. ನಾರದರು ಬಂದು ಅವನಿಗೆ ಹೇಳ್ತಾರೆ. ಆಗ ಅವನು ತುಂಬಾ ಬೇಜಾರಾಗಿರ್ತಾನೆ. ಆಗ ಅವರು ಅವನಿಗೆ ಸಾರಿ, ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ನಾರದರಿಗೆ ಹೇಳ್ತಾನೆ, ನನ್ನ ಪಾಪದ ಚೀಲ ತುಂಬ್ತಾ ಇದೆ. ನನಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ತುಂಬ ಹೋಗ್ಬಿಟ್ಟಿದೆ. ಆದ್ರೆ ಪುಣ್ಯದ ಚೀಲನೇ ತುಂಬ್ತಾ ಇಲ್ಲ. ನಾನು ಹೇಗೆ ಮಾಡ್ಬೇಕು? ನಾನು ಎಷ್ಟೊಂದು ಜಪ ತಪ ಎಲ್ಲಾ ಮಾಡ್ತಾ ಇದ್ದೀನಿ, ಆದ್ರೆ ತುಂಬ್ತಾ ಇಲ್ವಲ್ಲ. ಆಗ ನಾರದ್ರು ಒಂದು ಮಾತು ಹೇಳ್ತಾರೆ. ನೋಡು, ಒಂದ್ ಕೆಲ್ಸ ಮಾಡು, ಹಾಲ್ ತಗೋ. ಹಾಲ್ ತಗೊಂಡು ಈ ಕುಡಿಕೆ ಅಂತ ಬರುತ್ತೆ. ಕುಡಿಕೆ ಅಂದ್ರೆ ಪುಟ್ಟು ಮಡಿಕೆಗಳು. ಅಂದ್ರೆ ಈಗ ಹೆಚ್ಚು ಕಮ್ಮಿ ತಂಬಿಗೆ ಆಕಾರದಲ್ಲಿ ಮಣ್ಣಿನ ಪಾಟ್ಗಳಿರುತ್ತೆ. ಅದ್ರಲ್ಲಿ ನೀನು ಹಾಲ್ ತುಂಬಿಸ್ಕೊ. ಹಾಲ್ ತುಂಬಿಸ್ಕೊಂಡು ಒಂದು 4-5 ಈ ತರ ಕುಡಿಕೆಗಳನ್ನ ತಗೊಂಡು ಹೋಗಿ ಈಚಲ ಮರದ ಕೆಳಗಡೆ ನೀನ್ ಕೂತ್ಕೊಂಡು ಅದನ್ನ ಎತ್ತಿ ಕುಡಿಬೇಕು. ಅಂದ್ರೆ ನೀನ್ ಕುಡಿಬೇಕಾದ್ರೆ ಆ ಹಾಲ್ ಬೀಳ್ತಾ ಇರುತ್ತಲ್ಲ, ಅದ್ ಎಲ್ರಿಗೂ ಕಾಣ್ಬೇಕು. ಇದು ನೀನ್ ಯಾವಾಗ ಮಾಡು ಅಂತ ಅಂದ್ರೆ, ಈಗ ಜಾತ್ರೆ ಅಲ್ವಾ, ಜಾತ್ರೆ ಮುಗಿಸಿ ಎಲ್ಲಾ ಮನೆಗ್ ಹೋಗ್ತಾ ಇರ್ತಾರಲ್ಲ ಜನ, ಆ ಟೈಮಲ್ಲಿ ನೀನು ಕೂತ್ಕೊಂಡು ಮಧ್ಯಾಹ್ನದ ಹೊತ್ತು ಆ ರೀತಿ ಮಾಡು ಅಂತ ಹೇಳ್ತಾರೆ. ಈ ಬ್ರಾಹ್ಮಣನಿಗೆ ಗೊತ್ತಾಗೋದೇ ಇಲ್ಲ, ನಾನು ಯಾಕೆ ಈ ಕೆಲಸ ಮಾಡ್ಬೇಕು ಅಂತ. ಆದ್ರೂನು ಪಾಪ ನಾರದ್ರು ಹೇಳ್ಬಿಟ್ಟಿದಾರಲ್ವಾ, ಹಂಗಾಗಿ ಏನ್ ಮಾಡ್ತಾನೆ, 4-5 ಕುಡಿಕೆಯಲ್ಲಿ ಹಾಲನ್ನ ತುಂಬಿಕೊಂಡು ಈಚಲ ಮರದ ಕೆಳಗಡೆ ಕೂತ್ಕೊಂಡು ಎಲ್ಲ ಜನ ಹೋಗೋ ಟೈಮಲ್ಲಿ ಏನ್ ಮಾಡ್ತಾನೆ, ಕುಡಿತಾ ಕೂತ್ಕೊಳ್ತಾನೆ. ಕುಡಿತಾ ಕೂತ್ಕೊಳ್ತಿದ್ದ ಹಾಗೇನೆ ಜನಗಳೆಲ್ಲ ಏನ್ ಮಾಡ್ತಾರೆ, ಈ ಬ್ರಾಹ್ಮಣನನ್ನ ನೋಡ್ತಾರೆ. ನೋಡ್ಬಿಟ್ಟು ಚೆನ್ನಾಗಿ ಬೈಕೊಂಡ್ ಹೋಗ್ತಾರೆ. ಇವನಿಗೆ ಏನ್ ಬಂದಿತ್ತಪ್ಪ ದೊಡ್ಡ ರೋಗ, ಬ್ರಾಹ್ಮಣನಾಗಿ ಈಚಲು ಮರದಲ್ಲಿ ಕೆಳಗಡೆ ಕೂತ್ಕೊಂಡು ಕುಡಿತಾ ಇದ್ದಾನಲ್ಲ, ಅದು ಈ ಮಠ ಮಧ್ಯಾಹ್ನ, ಅದು ನೋಡು ಜಾತ್ರೆ ಇದೆ, ಹಳ್ಳಿಲೆಲ್ಲ ಪೂಜೆ ಪುನಸ್ಕಾರ ಅಂತ ಮಾಡ್ತಾ ಇದ್ರೆ ಇವನ್ ಹೀಗ್ ಕುಡಿತಾ ಕೂತಿದ್ದಾನೆ. ಹಾಗೆ ಹೀಗೆ ಬಾಯಿಗೆ ಬಂದ ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿ ಆ ಬ್ರಾಹ್ಮಣನಿಗೆ ಬೈಕೊಂಡು ಹೋಗ್ತಾರೆ. ಸಂಜೆ ಆಗುತ್ತೆ. ಸಂಜೆ ಆಗುತ್ತಿದ್ದ ಹಾಗೆ ನಾರದ್ರು ಬರ್ತಾರೆ. ನಾರದ್ರು ಬಂದು ಬ್ರಾಹ್ಮಣನಿಗೆ ಕೇಳ್ತಾರೆ, ಏನಾಯ್ತು?
ನೀವೇನೋ ಹಾಲು ಕುಡಿ ಅಂತ ಅಂದ್ರಿ. ನಾನು ಈಚಲು ಮರದ ಕೆಳಗಡೆ ಕುತ್ಕೊಂಡು ನಿಜವಾಗ್ಲೂ ನಾನು ಹಾಲೇ ಕುಡ್ದಿದ್ದು. ಆದ್ರೆ ಅಲ್ಲಿ ಹೋಗುವಂತಹ ಜನ ಎಲ್ಲ ನನಗ್ ಮಾಯಿಗ್ ಬಂದ ಹಾಗೆ ಬೈದು ಹೋದ್ರು. ಆಗ ನಾರದ್ರು ಹೇಳ್ತಾರಂತೆ, ಅವರೆಲ್ಲ ಜಾತ್ರೆ ಅಂತ ಏನ್ ಮಾಡಿದ್ರು, ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗ್ತಾ ಇದ್ರು. ಅಂದ್ರೆ ಪುಣ್ಯವನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಅವ್ರೆಲ್ಲ ಬೈದ್ರಲ್ಲ, ಆ ಬೈದಾಗ ಏನಾಗೋಯ್ತು, ನಿನ್ನ ಪಾಪದ ಚೀಲ ಇತ್ತಲ್ಲ, ಅದನ್ನೆಲ್ಲ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು, ಅವ್ರು ಏನು ದೇವ್ರನ್ನ ದರ್ಶನ ಮಾಡ್ಕೊಂಡು ಏನ್ ಪುಣ್ಯ ಬಂದಿತ್ತೋ ಅದೆಲ್ಲ ನಿನಗ್ ಬಂತು. ಹಾಗಾಗಿ ನೀನ್ ಯೋಚನೆ ಮಾಡ್ಬೇಡ, ನಿನ್ನ ಪಾಪದ ಚೀಲ ಖಾಲಿಯಾಗಿ ಪುಣ್ಯದ ಚೀಲ ಹೋಗಿದೆ ಅಂತ ಹೇಳ್ತಾರ. ಅಂದ್ರೆ ನಮಿಗ್ ಗೊತ್ತಿಲ್ಲ ಯಾರು ಏನ್ ಮಾಡ್ತಿದಾರೆ ಅಂತ, ಅಲ್ವಾ? ಸುಮ್ಮನೆ ಕೂತ್ಕೊಂಡು ಯಾರ ಬಗ್ಗೆನೂ ನಾವು ಮಾತಾಡ್ದಾಗ ನೋಡಿ, ಅಲ್ಲಿ ಬ್ರಾಹ್ಮಣ ಹಾಲೇ ಕುಡಿತಾ ಕೂತಿತ್ತು. ಆದ್ರೆ ನೋಡ್ದವ್ರೆಲ್ಲ ಏನ್ ಮಾಡಿದ್ರು, ಈಚಲದ ಮರದ ಕೆಳಗಡೆ ಕೂತ ಅಂತ ಒಂದೇ ಒಂದು ಕಾರಣಕ್ಕೆ ಹಾಲು ಕುಡಿತಿದ್ದ ಬ್ರಾಹ್ಮಣನಿಗೆ ಅನ್ಯಾಯವಾಗಿ ಮಾತಾಡಿದ್ರು. ಅದರಿಂದ ಏನಾಯ್ತು, ಅವರ ಪಾಪದ ಚೀಲ ತುಂಬುತ್ತೆ ವಿನಃ ಬ್ರಾಹ್ಮಣನ ಪಾಪದ ಚೀಲ ಅಲ್ಲ. ಹಾಗಾಗಿ ನಮ್ಮ ಪಾಪದ ಚೀಲ ತುಂಬಬಾರದು ಅಂತ ಅಂದ್ರೆ, ನಾವು ಯಾರ ಬಗ್ಗೆಯೂ ಸಹ ಒಂದು ಸಾಸಿವೆ ಕಾಳಷ್ಟು ನಾವು ಕೆಟ್ಟದಾಗ ಮಾತಾಡ್ಬಾರ್ದು. ಅಪ್ಪಿ ತಪ್ಪಿ ಯಾರಾದ್ರೂ ಮಾತಾಡಕ್ ಬಂದ್ರ ನಮ್ಮ ಹತ್ರ, ನಮ್ಗ್ ಗೊತ್ತಿಲ್ಲದೆ ಏನ್ ಮಾಡ್ತೀವಿ, ಕಮೆಂಟ್ ಮಾಡ್ಬಿಡ್ತೀವಿ. ಇಲ್ಲ, ಕಮೆಂಟ್ ಮಾಡಕ್ಕಿಂತ ಮುಂಚೆ ಹೋಗ್ಲಿ ಬಿಡಿ ಪರವಾಗಿಲ್ಲ, ನಮಗ್ ಗೊತ್ತಿಲ್ಲದೆ ಇದ್ರ ಬಗ್ಗೆ ನಾವು ಮಾತಾಡಬಾರ್ದು. ಅಥವಾ ಏನೋ ಮಾತಾಡಕ್ ಬಂದ್ರ, ಹೌದಾ ಹೋಗ್ಲಿ ಬಿಡಿ ಅವ್ರಿಗೂ ಒಳ್ಳೇದಾಗ್ಲಿ, ಅಲ್ಲಿಗೆ ನಾವು ನಮ್ಮ ಪಾಪದ ಚೀಲವನ್ನ ತುಂಬಿಕೊಳ್ಳೋದಿಲ್ಲ. ಯೋಚನೆ ಮಾಡಿ, ನಾವು ನಿಂದಕರಾಗೋದು ಬೇಡ. ನಿಂದಕರಿಗೆ ಪುರಂದರದಾಸರು ಯಾರಿಗ್ ಕಂಪೇರ್ ಮಾಡಿದ್ದಾರೆ? ಹಂದಿ ಕಂಪೇರ್ ಮಾಡಿದ್ದಾರೆ. ಹಂದಿ ಏನನ್ನ ತಿನ್ನತ್ತೆ? ಹೇಸ್ಗೆಯನ್ನ ತಿನ್ನತ್ತೆ, ಕೊಚ್ಚೆಯನ್ನ ತಿನ್ನತ್ತೆ, ಬೇಡದೇ ಇರೋ ವಸ್ತುವನ್ನ ತಿನ್ನತ್ತೆ. ನಾವು ಆ ರೀತಿ ಆಗ್ಬೇಕಾ? ಬೇಡ ಕಣ್ರಿ, ಅಲ್ವಾ? ಹಾಗಾಗಿ ನಾವು ನಿಂದಕರಾಗೋದು ಬೇಡ ಅಂತ ಇಲ್ಲಿ ಸೂಕ್ಷ್ಮವಾಗಿ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಸಮಬುದ್ಧಿ ಅಂತ ಅಂದ್ರೆ ಎಲ್ರನ್ನ ಹೇಗೆ ಸಮಾನವಾಗಿ ಕಾಣೋದು? ಅಂದ್ರೆ ಎಲ್ರಿಗೂ ಒಟ್ಟಿಗೆ ಕಾಲ್ ತೊಳಿಯೋದಾ? ಅಥವಾ ಎಲ್ರಿಗೂ ಒಟ್ಟಿಗೆ ಒಂದೇ ರೀತಿ ಮಾತಾಡ್ಸೋದಾ? ಇಲ್ಲ. ಸಮಬುದ್ಧಿ ಅಂದ್ರೆ ಹೇಗೆ ಅಂತ ಅಂದ್ರೆ, ಈಗ ಎಕ್ಸಾಂಪಲ್, ಯಾವ್ದೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಈಗ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೀತಾ ಇದೆಯಪ್ಪ, ನಾನೇ ಊಟ ಬಡಿಸ್ತಾ ಇದ್ದೀನಿ. ಊಟ ಬಡಿಸ್ಬೇಕಾದ್ರೆ ಅಜ್ಜ ಅಜ್ಜಿನೂ ಕೂತಿರ್ತಾರೆ, ಪುಟ್ಪಿಟಾಣಿ ಮಕ್ಕಳು ಕೂತಿರ್ತಾರೆ, ಆ ಮಧ್ಯ ವಯಸ್ಸಿನವರು ಕೂತಿರ್ತಾರೆ, ಗಂಡಸರು ಊಟಕ್ಕೆ ಕೂತಿರ್ತಾರೆ, ಹೆಂಗಸರು ಊಟಕ್ಕೆ ಕೂತಿರ್ತಾರೆ, ಅಲ್ವಾ? ಎಲ್ಲ ರೀತಿಯಾದಂತಹ ವಯಸ್ಕರು ಸಹ ಅಲ್ಲಿ ಊಟಕ್ಕೆ ಕೂತಿರ್ತಾರೆ. ನಾವು ಬಡಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ರಿಗೂ ಒಂದೇ ತರ ಬಡಿಸ್ತೀವ? ಸ್ವೀಟ್ ಏನೋ ಪರವಾಗಿಲ್ಲ, ಎಲ್ರಿಗೂ ಒಂದೊಂದು ಬಡಿಸ್ಕೊಂಡು ಹೋಗ್ಬಿಡ್ತೀವಿ, ದಟ್ಸ್ ಓಕೆ. ಈಗ ಅನ್ನ ಸಾರು ಅಥವಾ ಪಲಾವು ಈ ತರದೆಲ್ಲ ಬಡಿಸ್ಬೇಕಾದ್ರೆ ಏನ್ ಮಾಡ್ತೀವಿ? ನೋಡ್ಕೊಂಡು ಬಡಿಸ್ತೀವಿ. ಚಿಕ್ಕ ಮಕ್ಳು ಕೂತಿದ್ರೆ ಸ್ವಲ್ಪ ಬಡಿಸ್ತೀವಿ, ದೊಡ್ಡವ್ರು ಕೂತಿದ್ರೆ ಸ್ವಲ್ಪ ಜಾಸ್ತಿ ಬಡಿಸ್ತೀವಿ. ಗಂಡಸರು ಕೂತಿದ್ರೆ ಅವ್ರು ದುಡಿಯೋರು, ಚೆನ್ನಾಗಿ ಊಟ ಮಾಡೋರು, ಅವ್ರಿಗೆ ಇನ್ನೂ ಜಾಸ್ತಿ ಬಡಿಸ್ತೀವಿ. ಹೆಂಗಸರು ಎಷ್ಟು ಊಟ ಮಾಡ್ತಾರೋ ಅಷ್ಟು ಬಡಿಸ್ತೀವಿ. ಅಜ್ಜಿ ತಾತ ಕೂತಿರ್ತಾರೆ, ಸ್ವಲ್ಪ ಮೆತ್ತಗಿರೋ ಅನ್ನವನ್ನ ಬಡಿಸ್ತೀವಿ ಅಥವಾ ಸ್ವಲ್ಪ ಬಡಿಸ್ತೀವಿ, ಅಲ್ವಾ? ಅಥವಾ ಮಕ್ಳು ಕೂತಿದ್ದಾರೆ ಅನ್ಕೊಳ್ಳೋಣ, ಅವ್ರಿಗೆ ಏನ್ ಇಷ್ಟ ಆಗುತ್ತೋ, ಈಗ ಆ ನಾವು ಮಾಡಿರೋ ಅಡಿಗೆನಲ್ಲಿ ಏನ್ ಇಷ್ಟ ಆಗುತ್ತೋ ಅದನ್ನ ಒಂಚೂರು ಅವ್ರಿಗೆ ಜಾಸ್ತಿ ಬೆಳೆಸ್ತೀವಿ. ಮಕ್ಳ ಇದು ತಿಂಡ್ರು, ಇದು ತುಂಬಾ ಚೆನ್ನಾಗಿದೆ, ಅನ್ನ ಸಾರು ಬಿಟ್ಬಿಟ್ಟು ಇದನ್ನೆಲ್ಲ ತಿನ್ನಿ, ಈ ಸ್ವೀಟ್ ತಿನ್ನಿ ಚೆನ್ನಾಗಿದೆ, ಈ ಬಜ್ಜಿ ತಿನ್ನಿ ಚೆನ್ನಾಗಿದೆ. ಈ ರೀತಿ ನಾವೇನ್ ಮಾಡ್ತೀವಿ, ಪ್ರೀತಿಯಿಂದ ಮಕ್ಳು ತಿನ್ನೋ ಐಟಮ್ಸ್ ನ ಜಾಸ್ತಿ ಹಾಕ್ತೀವಿ. ಹಾಗಂತ ಮಾತ್ರಕ್ಕೆ ನಾವು ಪಂಕ್ತಿ ಭೇದ ಮಾಡಿದ್ವಿ ಅಂತನಾ? ಇಲ್ಲ. ಎಲ್ಲರಿಗೂ ಊಟ ಬಡಿಸಿದೀವಿ, ಆದರೆ ಅವರವರ ಶಕ್ತಿ ನೋಡ್ಕೊಂಡು ನಾವು ಊಟ ಬಡಿಸಿದೀವಿ. ಆದ್ರೆ ಯಾರಿಗೂ ನಾವು ಭೇದ ಭಾವ ಮಾಡಿಲ್ಲ. ಹಾಗೇನೆ ಇದೂ ಸಹ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇನ್ನೂ ಹೇಳ್ಬೇಕು ಅಂತ ಅಂದ್ರೆ, ಈಗ ಉದಾಹರಣೆ, ಯಾವ್ದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳೋಣ. ಒಬ್ಬ ಪ್ಯೂನಿಗೆ ಎಷ್ಟಿರುತ್ತೆ? ಒಂದ್ 10,000 ರೂಪಾಯಿ ಸಂಬಳ ಇರುತ್ತೆ. ಒಬ್ಬ ಕ್ಲರ್ಕಿಗೆ 20,000 ರೂಪಾಯಿ ಸಂಬಳ ಇರುತ್ತೆ. ಅದೇ ಮ್ಯಾನೇಜರ್ಗೆ 50,000 ರೂಪಾಯಿ ಸಂಬಳ ಇರುತ್ತೆ. ಅದೇ ಒಬ್ಬ ಸಿಇಒಗೆ ಲಕ್ಷಾಂತರ ರೂಪಾಯಿ ಸಂಬಳ ಇರುತ್ತೆ. ಕಂಪನಿಯವರು ಬೋನಸ್ ಕೊಡ್ಬೇಕು ಅಥವಾ ಸಂಬಳವನ್ನ ಹೆಚ್ಚಿಗೆ ಮಾಡ್ಬೇಕು ಅಂತ ಅನ್ಕೊಳ್ಳೋಣ. ವರ್ಷಕ್ಕೊಂದ್ಸಲ ಸಂಬಳ ಜಾಸ್ತಿ ಮಾಡ್ತಾರಲ್ಲ, ಆಗ ಅವ್ರು ಹೇಳ್ತಾರೆ 10% ಎಲ್ರಿಗೂ ಅವರ ಬೇಸಿಕ್ ಮೇಲೆ ಸಂಬಳ ಜಾಸ್ತಿ ಮಾಡಲಾಗಿದೆ. ಆಗ ಮ್ಯಾನೇಜರ್ ಬೇಜಾರ್ ಮಾಡ್ಕೊಂತಾನ? ಇಲ್ಲ. ಸಿಇಒ ಬೇಜಾರ್ ಮಾಡ್ಕೊಂತಾನ? ಇಲ್ಲ. ಕ್ಲರ್ಕ್ ಬೇಜಾರ್ ಮಾಡ್ಕೊಂತಾನ? ಇಲ್ಲ.
ಯಾಕೆ? ಅವರವರ ಬೇಸಿಕ್ ಎಷ್ಟಿರುತ್ತೋ ನೋಡಿ. ಈಗ ಕ್ಲರ್ಕಿಗೆ ಎಷ್ಟಿರುತ್ತೋ ಅದೇ ಬೇರೆ, ಅಥವಾ ಒಬ್ಬ ಪ್ಯೂನ್‌ಗೆ ಏನಿರುತ್ತೋ ಅದೇ ಬೇರೆ, ಅಥವಾ ಒಬ್ಬ ಸಿಇಒಗೆ ಬೇರೆ ಸಂಬಳ ಇರುತ್ತೆ. ಆದ್ರೆ ಕಂಪನಿಯವರು ಎಲ್ಲರಿಗೂ 10% ಸ್ಯಾಲರಿ ಹೈಕ್ ಅಂತ ಕೊಟ್ಟಿದ್ದಾರೆ. ಅವಾಗ ಏನಾಯ್ತು ಎಲ್ರಿಗೂ? ಎಕ್ಸಾಂಪಲ್ ₹100 ಸಂಬಳ ಜಾಸ್ತಿ ಆಯ್ತಾ? ಇಲ್ಲ. ಒಬ್ನಿಗೆ ₹100 ಜಾಸ್ತಿ ಆದ್ರೆ ಒಬ್ಬಂಗೆ ₹500 ಆಯ್ತು, ಒಬ್ನಿಗೆ ಲಕ್ಷಾಂತರ ರೂಪಾಯಿ ಆಯ್ತು. ಅಥವಾ ಕಂಪನಿಯವರು ಸಿಇಒಗೆ ಕ್ಯಾಲ್ಕುಲೇಟ್ ಮಾಡಿದಾಗ ಅವನಿಗೆ ತುಂಬಾ ಆಗತ್ತೆ ಅಲ್ವಾ? ಆದ್ರೆ ಇಲ್ಲಿ ನಾವೇನ್ ಮಾಡ್ಕೊಂತೀವಿ, 10% ಅಂದ್ರೆ ಎಲ್ರೂ ಈಕ್ವಲ್ಲು. ಹೌದು, ಅಲ್ಲಿ 10% ಎಲ್ರೂ ಈಕ್ವಲ್ಲೇ. ಆದರೆ ಅವರವರ ಕೆಲಸದ ಮೇಲೆ, ಅವರವರ ಯೋಗ್ಯತೆಯ ಮೇರೆಗೆ, ಅವರವರ ಆದ್ಯತೆ ಮೇರೆಗೆ ಏನಾಗಿದೆ, ಬ್ಯಾಂಕ್ ಅಲ್ಲಿ ಏನು ಬ್ಯಾಲೆನ್ಸ್ ಬರುತ್ತೆ ಅದು ಹೆಚ್ಚು ಕಮ್ಮಿ ಆಗಿದೆ. ಹಾಗಾಗಿ ಇಲ್ಲಿ ಸಮಬುದ್ಧಿ ಅನ್ಬೇಕಾದ್ರೆ ನಾವು ಈ ರೀತಿಯೂ ಸಹ ತೆಗೆದುಕೊಳ್ಳಬಹುದು. ಅಂದ್ರೆ ಎರಡೂ ರೀತಿಯಾಗಿ ಭಿನ್ನವಾಗಿ ತಗೋಬಹುದು ಅಂತಲೂ ಸಹ ಇಲ್ಲಿ ನಮಗೆ ಅರ್ಥವನ್ನ ಕೊಡ್ತಾ ಇದೆ. ಇನ್ನು ಧ್ಯಾನದ ಬಗ್ಗೆ ಮಾತಾಡಬೇಕು ಅಂದಾಗ ಮೊದಲು ಮನಸ್ಸು ಶುದ್ಧಿ ಆಗಿರ್ಬೇಕು ಅಲ್ವಾ? ನಾವು ಧ್ಯಾನಕ್ಕೆ ಕೂತ್ಕೋಬೇಕಾ, ಪೂಜೆ ಪುನಸ್ಕಾರ ಕೂತ್ಕೋಬೇಕಾ, ಮೊದ್ಲು ಏನ್ ಬೇಕು? ಮನಃಶುದ್ಧಿ, ಮನಸ್ಸು ಶುದ್ಧವಾಗಿರ್ಬೇಕು. ಹಾಗೆ ಎಲ್ಲರಲ್ಲೂ ಸಹ ಭಗವಂತನಿದ್ದಾನೆ. ಹಾಗೇನೆ ಎಲ್ಲರ ಎಲ್ಲವುದೂ ಸಹ ಭಗವಂತನಿಂದಲೇ ನನಗೆ ಸಿಗುತ್ತಿದೆ. ಪ್ರತಿಯೊಂದು ಜೀವಿಯಲ್ಲಿ ಇಲ್ಲಿ ಸಮಬುದ್ಧಿ. ಈಗ ಒಂದು ಮಗುವಿನಲ್ಲೂ ಭಗವಂತ ಇದ್ದಾನೆ, ವೃದ್ಧರಲ್ಲೂ ಭಗವಂತ ಇದ್ದಾನೆ, ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ. ಹಾಗೆ ನನಗೆ ನನ್ನ ಜೀವನದಲ್ಲಿ ಏನೆಲ್ಲ ಸಿಗ್ತಾ ಇದೆ ಅದು ಕೇವಲ ಭಗವಂತನ ದಯೆ. ಇವತ್ ಯಾರೋ ಬಂದ್ ನಿಮಗ್ ಬೈದ್ರಾ? ಓ ಓಕೆ, ನಾನ್ ನೋಡು ತಪ್ಪು ಮಾಡ್ತಾ ಇದ್ದೆ, ಅದಕ್ಕೆ ಭಗವಂತ ಅವ್ರ ಕೈಲಿ ಚೆನ್ನಾಗಿ ಬಯಸ್ದ. ಅಥವಾ ನನಗೆ ಯಾರೋ ಬಂದ್ ಸಹಾಯ ಮಾಡ್ತಾರೆ, ಓ ಭಗವಂತ ಇವ್ರ ಕೈಲಿ ಸಹಾಯ ಮಾಡಿಸ್ದ. ಈ ರೀತಿಯಾಗಿ ಭಗವಂತನೇ ಎಲ್ಲವುದಕ್ಕೂ ಮೂಲ ಕಾರಣ ಅಂತ ನಾವು ತಿಳಿದಾಗ ನಂತರದಲ್ಲಿ ನಾವೇನ್ ಮಾಡಬಹುದಪ್ಪ, ಸಮಾಧಿ ಸ್ಥಿತಿಗೆ ಹೋಗಬಹುದು. ವಾಟ್ ಇಸ್ ದಿಸ್ ಸಮಾಧಿ ಸ್ಥಿತಿ? ಸಮಾಧಿ ಸ್ಥಿತಿ ಅಂದ್ರೆ ಏನು ಅನ್ನೋದನ್ನ 10ನೇ ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾ ಹೋಗ್ತಾರೆ. ಯೋಗಿ ಅಂದ್ರೆ ಆಧ್ಯಾತ್ಮಿಕವಾಗಿ ವಾದಿಯು, ಎಂಜಿತ ಅಂದ್ರೆ ಭಗವಂತನಲ್ಲಿ, ಅಂದ್ರೆ ಭಗವಂತ ಇದ್ದಾನೆ ಹಾಗೂ ಅವನಲ್ಲಿ ಏಕಾಗ್ರತೆಗೊಳಿಸಬೇಕು ಅನ್ನುವಂತಹ ಮನಸ್ಥಿತಿ ಇರುವವನು. ಸತತಂ ನಿರಂತರವಾಗಿ, ಆತ್ಮಾನಂ ತನ್ನನ್ನು, ದೇಹ ಮನಸ್ಸು ಮತ್ತು ಆತ್ಮ ಈ ಮೂರರಲ್ಲೂ, ರಹಸಿ ಏಕಾಂತ ಸ್ಥಳದಲ್ಲಿ, ಸಿದ್ಧ ನೆಲೆಸಿದ್ದಾನೆ, ಏಕಾತಿ ಒಬ್ಬನೇ, ಯಥಾಚಿತ್ತಾತ್ಮ ಅಂದ್ರೆ ಮನಸ್ಸಿನಲ್ಲಿ ಸದಾ ಜಾಗೃತವಾಗಿ, ನಿರಾಶ್ರಿಹಿ ಅಂದ್ರೆ ಬೇರೆ ಯಾವುದರಿಂದಲೂ ಆಕರ್ಷಿತನಾಗದೆ, ಅಪರಿಗ್ರಹ ಸ್ವಾಧೀನ ಭಾವದಿಂದ ಮುಕ್ತನಾಗಿ ಅನ್ನುವಂತಹ ಅರ್ಥ ಬರ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಕೃಷ್ಣ ಯಾವ ರೀತಿ ಹೇಳ್ತಾ ಇದ್ದಾನಪ್ಪ, ಏಕಾಗ್ರತೆ ಧ್ಯಾನ ಏನ್ ಹೇಳ್ತಾ ಇದ್ದಾನೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಇದರಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ, ಯಾವಾಗ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಸಿದ್ಧನಾಗ್ತಾನೋ ಮನಸ್ಸಿನಲ್ಲೂ ಸಹ ಆತ ಪ್ರತಿಯೊಂದನ್ನು ಬಹಳ ಮುಖ್ಯವಾಗಿ ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಅಂದ್ರೆ ಯಾವ ರೀತಿ ಸ್ವೀಕಾರ ಮಾಡ್ತಾನಪ್ಪ ಅಂತ ಅಂದ್ರೆ, ಯೋಗಿ ಯುಜ್ಯತಿ ಸತತಂ ಆತ್ಮಾನಂ ರಹಸಿ ಸ್ಥಿತಂ. ಅಂದ್ರೆ ಯೋಗಿ ಅಂದರೆ ಸಮಾಧಿ ಯೋಗವನ್ನ ಬಯಸುತ್ತಿರುವವನು. ಇಲ್ಲಿ ಮೊದಲು ಯೋಗಿ ಎಂದಾಗ್ಲೇ ಬೇರೆ ಅರ್ಥವನ್ನ ಕೊಟ್ರು, ಈಗ ಯೋಗಿ ಎಂದಾಗ್ಲೇ ನಮಗೆ ಇಲ್ಲಿ ಬೇರೆ ಅರ್ಥವನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಯೋಗಿ ಅಂದ್ರೆ ಸಮಾಧಿ ಯೋಗವನ್ನ ಬಯಸುತ್ತಿರುವವರನ್ನ ಇಲ್ಲಿ ಯೋಗಿ ಅಂತ ತಗೊಳ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಸತತವಾಗಿ ಸಮಾಧಿ ಯೋಗ ಯುಕ್ತನಾಗಿ ಮಾಡುತ್ತಾನೆ. ಯುಕ್ತ ಅಂದ್ರೆ ಏನು? ಇಲ್ಲಿ ಮೊದಲನೇ ಲೈನಲ್ಲಿ ಬರ್ತಾ ಇದೆ. ಯುಕ್ತ ಅಂತ ಅಂದ್ರೆ ಸಂಪೂರ್ಣ ಮನಸ್ಸನ್ನ ದೇವರಲ್ಲಿ ನೆಲೆಸುವಂತೆ ಮಾಡುವವನು. ದೇವ್ರ ಬಿಟ್ಟು ಏನೂ ಇಲ್ಲಪ್ಪ, ದೇವರೇ ಎಲ್ಲ. ಅದಕ್ಕೆ ರಹಸಿ ಸ್ಥಿತಂ ಅಂದ್ರೆ ರಹಸ್ಯವಾಗಿ ಇರೋದು. ರಹಸ್ಯವಾಗಿ ಇರೋದು ಅಂದ್ರೆ ಏನು? ಯಾರಿಗೂ ಕಾಣದೆ ಇಲ್ಲೋ ಬಚ್ಚಿಟ್ಕೊಂಡ್ಬಿಡದ ಅಲ್ಲ. ರಹಸ್ಯ ಸ್ಥಳ ಯಾಕೆ ಇಲ್ಲಿ ಮುಖ್ಯಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ,
ಯಾಕೆ ಇಲ್ಲಿ ಒಂದು ಆ ರೀತಿಯಾದಂತಹ ಜಾಗ ಬೇಕು ಅಂತ ಅಂದ್ರೆ, ಅಲ್ಲಿ ಯಾರು ಬಂದು ಅವನಿಗೆ ತೊಂದರೆ ಕೊಡಬಾರದು ಅಥವಾ ಅವನ ಏಕಾಗ್ರತೆ ಭಂಗ ಆಗಬಾರದು ಅಂತ ಮನಸ್ಸು ಹಿಡಿತದಲ್ಲಿ ಹಿಡಿಯಲು. ಹೇಗೆ? ಏಕಾತಿ ಅಂತ ಅಂದ್ರೆ ಒಬ್ಬನೇ ಜ್ಞಾನವನ್ನ ಸಂಪೂರ್ಣವಾಗಿ ತಿಳಿದವನಿಗೆ ಮಾತ್ರ ಜ್ಞಾನ ಸಂಪೂರ್ಣವಾಗಿ ತಿಳಿಯುತ್ತದೆ. ಅಂದ್ರೆ ಸಾರಿ, ಜ್ಞಾನ ಸಂಪೂರ್ಣವಾಗಿ ತಿಳಿದಾಗ ಮನಸ್ಸು ಧ್ಯಾನದೆಡೆಗೆ ಹರಡುತ್ತೆ. ಅಂದ್ರೆ ಇಲ್ಲಿ ಒಬ್ಬ ಯೋಗಿ ಆಗಿರುವವನು ಏನ್ ಮಾಡ್ತಾನೆ, ಅವನಿಗೆ ಸಂಪೂರ್ಣ ಜ್ಞಾನ ದೊರೆತಾಗ, ಜ್ಞಾನನೇ ದೊರೀತಾ ಇರೋರಲ್ಲ, ಜ್ಞಾನ ಸಿಕ್ಕದೇ ಇದ್ದವ್ರು ಏನ್ ಮಾಡ್ತಾರೆ, ಮನೆ ಬೇಡ ಮಠ ಬೇಡ ನನ್ ಕರ್ತವ್ಯ ಬೇಡ ಅಂತ ಬಿಟ್ಬಿಟ್ಟು ಹಿಮಾಲಯಕ್ಕೆ ಹೋಗ್ತಾರೆ. ಅಂತವ್ರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಯಾರು ಭಗವಂತನನ್ನ ಸಂಪೂರ್ಣವಾಗಿ ತಿಳಿದಿದ್ದಾರೆ, ಸಂಪೂರ್ಣ ಜ್ಞಾನವನ್ನ ತಿಳಿದಿದ್ದಾರೆ, ಅವರು ಏನ್ ಮಾಡ್ತಾರೆ, ಒಂದು ರಹಸ್ಯವಾದ ಸ್ಥಳದಲ್ಲಿ ಹೋಗಿ ಅವರು ಧ್ಯಾನಕ್ಕೆ ಕೂತ್ಕೊಳ್ತಾರೆ. ಯಾವುದೋ ಒಂದು ಹಿಮಾಲಯದ ಒಂದು ರಹಸ್ಯವಾದ ಗುಹೆಯಲ್ಲಿ ಕೂತ್ಕೋಬಹುದು, ಅಥವಾ ಸಹ್ಯಾದ್ರಿಯ ಗುಹೆಯಲ್ಲಿ ಹೋಗಿ ಕೂತ್ಕೋಬಹುದು. ಅವರು ಕೇವಲ ಧ್ಯಾನಕ್ಕೆ ಕೂತ್ರು ಅಂದ್ರೆ ಹೊರಗಿನ ಪ್ರಪಂಚದ ಯಾವುದೇ ಅರಿವು ಅವರಿಗೆ ಇರೋದಿಲ್ಲ. ಹಾಗೆ ಅವರ ಇಂದ್ರಿಯಗಳು ಸಹ ಅವರ ಹತೋಟಿಗೆ ಇರುತ್ತೆ. ಯಾವುದೇ ಕಾರಣಕ್ಕೂ ಅವರು ನಮ್ಮ ಹಾಗೆ 3 ಹೊತ್ತು ಊಟ ಮಾಡು, 4 ಹೊತ್ತು ಸ್ನಾಕ್ಸ್ ಎಲ್ಲ ತಿನ್ನು, ನೋ. ನಮಗೂ ಅವರಿಗೂ ಬಹಳ 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 ಅಂತರ ಇರುತ್ತೆ. ಅಂತಹವರು ಏನ್ ಮಾಡ್ತಾರೆ, ಸಂಪೂರ್ಣ ಜ್ಞಾನ ತಿಳಿದವರು. ನೋಡಿ, ನಮ್ಗಿನ್ನು ಜ್ಞಾನ ಬಂದಿಲ್ಲ, ನಾವಿನ್ನು ಜ್ಞಾನ ಪಡ್ಕೊಳ್ತಾ ಇದೀವಿ. ಹಾಗಾಗಿ ಸಂಪೂರ್ಣವಾಗಿ ತಿಳಿದಾಗ ಏನ್ ಮಾಡುತ್ತೆ, ಅವರ ಮನಸ್ಸು ಧ್ಯಾನಕ್ಕೆ ತನಗೆ ತಾನೇ ಎಳೆದುಕೊಂಡು ಹೋಗುತ್ತೆ. ನೋಡು, ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಧರ್ಮ ಅರ್ಥ ಕಾಮ ಇದು 3 ಸಹ ಬಿಟ್ಬಿಡು, ಇಲ್ಲೇನೆ ಆ ಧರ್ಮವನ್ನ ಮಾತ್ರ, ಆ 3ರಲ್ಲಿ ಧರ್ಮವನ್ನ ಹಿಡ್ಕೊಂಡು ನಾವು ಮೋಕ್ಷದ ಕಡೆಗೆ ಹೋಗೋಣ ಅಂತ ಅವರ ಮನಸ್ಸು ಏನ್ ಮಾಡುತ್ತೆ, ಆ ಧರ್ಮ ಅರ್ಥ ಕಾಮ ಇದರಲ್ಲಿ 2ನ್ನ ಬಿಟ್ಬಿಟ್ಟು ಬರೀ ಧರ್ಮವನ್ನ ಹಿಡಿದು ಮೋಕ್ಷದ ಕಡೆಗೆ ಅವರ ಮನಸ್ಸನ್ನ ಕರೆದುಕೊಂಡು ಹೋಗ್ತಾ ಹೋಗುತ್ತೆ. ಧ್ಯಾನ ಅಂದ್ರೆ ಸುಮ್ನೆ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಧ್ಯಾನ ಕೂತ್ಕೊಳ್ಳಿ ಅಂದ್ರೆ ಕಣ್ಮುಚ್ಕೊಂಡು ಧ್ಯಾನ ಮಾಡೋದು. ಇಲ್ಲ, ಕಣ್ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದು ಧ್ಯಾನ ಸ್ಥಿತಿ ಅಲ್ಲ. ಎಲ್ಲ ಸ್ಥಿತಿಗಳನ್ನ ನಾವು ಬಲವಂತವಾಗಿ ಇದನ್ನ ಪಡೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಇದನ್ನ ನಿಶ್ಚಿತ ಜ್ಞಾನ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಿಶ್ಚಿತವಾಗಿ ಅದರ ಬಗ್ಗೆ ಜ್ಞಾನ ಇದ್ದವರಿಗೆ ಮಾತ್ರ ಅದನ್ನ ಸಾಧಿಸೋದಿಕ್ಕೆ ಸಾಧ್ಯ. ನಿಶ್ಚಿತ ಜ್ಞಾನ ಅಂದ್ರೆ ಸಂಪೂರ್ಣ ನಂಬಿಕೆ. ನೋಡಿ, ಜ್ಞಾನ ಅಂತ ಹೇಳ್ತಾ ಇಲ್ಲ, ನಿಶ್ಚಿತ ಜ್ಞಾನ ಅಂತ ಹೇಳ್ತಾ ಇದಾರೆ. ಯಾಕೆ ಇಲ್ಲಿ ನಿಶ್ಚಿತ ಜ್ಞಾನ ಅಂತ ಹೇಳ್ತಾ ಇದಾರಪ್ಪ ಅಂತ ಅಂದ್ರೆ, ಅವನು ನನ್ನವನು. ಅವನು ನನ್ನವನು ಅಂದ್ರೆ ಯಾರು? ಭಗವಂತ ಕೃಷ್ಣ ಏನಿದ್ದಾನೆ, ಅವನು ನನ್ನವನು, ನನಗ್ ಸೇರಿದವನು ಅನ್ನೋದಕ್ಕಿಂತ ನಾನು ಅವನಿಗೆ ಸೇರಿದ್ದೇನೆ. ಶರಣಾಗತಿ, ಕಂಪ್ಲೀಟ್ ಸರೆಂಡರ್. ಅದ್ರ ಜೊತೆ ಇಲ್ಲಿ ಯಾವ ಬಂಧನಗಳಿದೆ, ಇವರು ಯಾರೂ ಸಹ ನನ್ನವರಲ್ಲ. ಅಪ್ಪ, ಅಮ್ಮ, ಮಗ, ಹೆಂಡತಿ, ಸೊಸೆ, XYZ ಎಷ್ಟೊಂದಿದೆ ನಮ್ಮ ಸಂಬಂಧಗಳು. ಇವ್ರು ಯಾರು ನನ್ನವರಲ್ಲ. ಇವರೆಲ್ಲ ನನ್ನ ಜರ್ನಿಗೆ ಜೊತೆಯಾಗಿರುವವರು ಅಷ್ಟೇ. ಈಗ ಒಬ್ರೇ ಎಲ್ಲೋ ಒಂದು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ, ಟ್ರೈನ್ ಜರ್ನಿ. ಆ ಟ್ರೈನಲ್ಲಿ ತುಂಬಾ ಜನ ಇದಾರಲ್ವಾ, ಆ ಟ್ರೈನಲ್ಲಿ ಇರೋರೆಲ್ಲ ನಮ್ಮವ್ರ? ಇಲ್ಲ, ಅವರೆಲ್ಲ ನಮ್ ನಮ್ಮ ಜೊತೆ ಸಹ ಪ್ರಯಾಣಿಕರು ಅಷ್ಟೇ. ಅವ್ರು ರೈಲ್ವೆ ಸ್ಟೇಷನ್ ಬರ್ತಿದ್ದ ಹಾಗೆ ಇಳಿದು ಹೋಗ್ತಾರೆ. ಉದಾಹರಣೆ, ಮೈಸೂರಿಂದ ನಾನು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ತುಂಬಾ ಜನ ಹತ್ತುತ್ತಾರೆ. ಕೆಲವರು ಶ್ರೀರಂಗಪಟ್ಟಣದಲ್ಲಿ ಇಳಿತಾರೆ, ಕೆಲವರು ಮದ್ದೂರಲ್ಲಿ ಇಳಿತಾರೆ, ಕೆಲವರು ರಾಮನಗರದಲ್ಲಿ ಇಳಿತಾರೆ, ಕೆಲವರು ಬಿಡದಿಲಿ ಇಳಿತಾರೆ. ನಾನ್ ಬೆಂಗಳೂರಿನಲ್ಲಿ ಇಳಿಬಹುದು, ಅಥವಾ ಕೆಲವರು ಅದಿನ್ನೂ ಟ್ರೈನ್ ಮುಂದೆ ಹೋಗುತ್ತೆ ಅಂತ ಇನ್ನು ಯಲಹಂಕದಲ್ಲಿ ಇಳಿಬಹುದು, ಕೆಂಗೇರಿಲಿ ಇಳಿಬಹುದು, ಮೆಜೆಸ್ಟಿಕ್ ಅಲ್ಲಿ ಇಳಿಬಹುದು ಅಲ್ವಾ. ಆ ಟ್ರೈನಲ್ಲಿ ನಾನು ಒಬ್ಬಳು ಪ್ರಯಾಣಿಕಳು ಅಷ್ಟೇ. ಇದನ್ನ ನಾನು ತಿಳಿದಾಗ ಏನಾಗ್ತಾ ಹೋಗತ್ತೆ, ನನಗೆ ದೇವರ ಬಗ್ಗೆ ಅನಂತ ಭಕ್ತಿ ಬರ್ತಾ ಹೋಗತ್ತೆ. ಅಂದ್ರೆ ದೇವರನ್ನ ಕಾಣಬೇಕು ಅನ್ನುವಂತಹ ಜ್ಞಾನ ಏನಾಗ್ತಾ ಹೋಗುತ್ತೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಚಡಪಡಿಕೆ ಇಲ್ಲ, ನಂಗೆ ಭಗವಂತ ಬೇಕು. ನೋಡು, ಭಗವಂತನ ಬಗ್ಗೆ ನಾನು ಇಷ್ಟೇನಾ ತಿಳ್ಕೊಂಡಿದ್ದು, ಇಷ್ಟು ದಿನ ಟೈಮ್ ವೇಸ್ಟ್ ಆಗೋಯ್ತು. ಇಲ್ಲ ಇಲ್ಲ, ನನಗೆ ಇನ್ನೂ ಬೇಕು, ಭಗವಂತನ ಬಗ್ಗೆ ತಿಳ್ಕೊಬೇಕು. ಭಗವಂತ ಇಲ್ದೆ ಏನೂ ಸಾಧ್ಯವೇ ಇಲ್ಲ. ಅವನು ನನಗೋಸ್ಕರ ಇಷ್ಟೊಳ್ಳೆ ಜೀವನವನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಪ್ರತಿದಿನ ಪ್ರತಿ ಕ್ಷಣ ಅವನನ್ನ ಹೆಜ್ಜೆ ಹೆಜ್ಜೆಗೆ ನಾನು ನೆನೆಸ್ಬೇಕು.
ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಉಸಿರನ್ನ ಕೊಟ್ಟಿದ್ದಾನೆ. ಹಾಗಾಗಿ ಅವನನ್ನ ನಾನು ಜ್ಞಾಪಿಸ್ಕೋಬೇಕು. ಈ ರೀತಿ ನನಗೆ ಯಾವಾಗ ಅರಿವು ಬರ್ತಾ ಹೋಗುತ್ತೆ, ಭಗವದ್ಗೀತೆ ಅರ್ಥ ಕೇಳೋದ್ರಿಂದ, ಭಾಗವತ ಕೇಳೋದ್ರಿಂದ, ವೇದಗಳ ತಿಳ್ಕೊಳ್ಳೋದ್ರಿಂದ, ಉಪನಿಷತ್ತುಗಳನ್ನ ತಿಳ್ಕೊಳ್ಳೋದ್ರಿಂದ, ಹಲವಾರು ರೀತಿಯಾದಂತಹ ಪ್ರವಚನಗಳನ್ನ ನಿರಂತರವಾಗಿ ಕೇಳ್ತಾ ಇದ್ದಾಗ ಮಾತ್ರ ಈ ಜ್ಞಾನ ನಮಗೆ ಬರೋದಿಕ್ಕೆ ಸಾಧ್ಯ. ಜ್ಞಾನ ಸಿಕ್ಕಾಗ ಮಾತ್ರ ನಮಗ್ ತಿಳಿಯುತ್ತೆ, ನನಗ್ ಬೇಕಾಗಿರೋದು ಬೇರೆ ಯಾರೋ ಅಲ್ಲ, ಹಿ ಈಸ್ ದ ಒನ್. ಹೇಗೆ ಒಬ್ಬ ಪ್ರೇಯಸಿ ಪ್ರಿಯತಮನನ್ನ ಪ್ರೀತಿಸ್ತಾಳೆ, ಅವನೇ ಬೇಕು, ಅಪ್ಪ ಅಮ್ಮನೂ ಬೇಡಪ್ಪ, ಅವನೊಬ್ಬ ಇದ್ರೆ ಸಾಕು ಅಂತ ಹೇಗೆ ಅವಳ ಮನಸ್ಥಿತಿ ಇರುತ್ತೆ, ಅವಾಗ ನಮಗ್ ಗೊತ್ತಾಗತ್ತೆ, ಎಸ್, ಇಲ್ಲಿ ಇರೋರು ಎಲ್ಲ ಬಂಧನಗಳು ಸಹ ಕ್ಷಣಿಕ. ಭಗವಂತ ಒಬ್ಬನೇ ನನ್ನವನು. ಯಾಕೆ ಅಂದ್ರೆ ಅವನೇ ನನಗೆ ಮೋಕ್ಷವನ್ನ ಕೊಡ್ತಾನೆ, ಅವನೇ ನನಗೆ ಏನೆಲ್ಲ ಬೇಕು. ಹೇಳ್ತಾರಲ್ಲ, ಅನನ್ಯ ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಪ್ಪ ಅಮ್ಮ ಸ್ವಲ್ಪ ದಿನ ನಮ್ ಯೋಗಕ್ಷೇಮ ನೋಡ್ಕೊಳ್ತಾರೆ, ಗಂಡ ಒಂದ್ ಸ್ವಲ್ಪ ದಿನ ಯೋಗಕ್ಷೇಮ ನೋಡ್ಕೊಳ್ತಾನೆ, ಅಥವಾ ನನ್ನ ಮಕ್ಕಳು ನನ್ನ ಯೋಗಕ್ಷೇಮವನ್ನ ಸ್ವಲ್ಪ ದಿನ ನೋಡ್ಕೊಳ್ತಾರೆ ಅಷ್ಟೇ, ಟೈಮ್ ಬೀಯಿಂಗ್. ಆದ್ರೆ ನಾನು ಹುಟ್ಟಿದಾಗಿನಿಂದ ಸಾಯುವವರೆಗೆ, ಸತ್ತ ಮೇಲೂ ನನ್ನ ಯೋಗಕ್ಷೇಮ ಯಾರಾದ್ರೂ ನೋಡ್ಕೊಳ್ತಾರೆ ಅಂದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಭಗವಂತ ಅಷ್ಟೇ. ಹಾಗಾದ್ರೆ ಕರ್ತವ್ಯ ಮಾಡ್ಬಾರ್ದಾ? ನೋ, ಯು ಹ್ಯಾವ್ ಟು ಡೂ ಯುವರ್ ವರ್ಕ್. ಅಮ್ಮಳಾಗಿ, ಅತ್ತೆಯಾಗಿ, ಸೊಸೆಯಾಗಿ, ತಂಗಿಯಾಗಿ, ಅಕ್ಕಳಾಗಿ, ಏನೆಲ್ಲ ನಿನ್ನ ಪಾತ್ರಗಳಿದೆ, ನಿನ್ನ ಸಂಬಂಧಗಳಿದೆ, ಅಲ್ಲೆಲ್ಲ ನಿನ್ನ ಕರ್ತವ್ಯವನ್ನ ಮಾಡು. ಆದರೆ ಯಾವುದರಿಂದಲೂ ಏನನ್ನು ಅಪೇಕ್ಷಿಸಬೇಡ. ಹಾಗಾಗಿ ಇಲ್ಲಿ ನಾನು ಭಗವದ್ಗೀತೆಯನ್ನ ನಾನು ಅಂದ್ರೆ ದೇವರ ಬಗ್ಗೆ ತಿಳಿತಾ ಹೋದಾಗ ನಮಗೆ ಗೊತ್ತಾಗುತ್ತೆ. ಹೇಗಪ್ಪ ಅಂತ ಅಂದ್ರೆ, ನವಕೋಟಿ ನಾರಾಯಣನಾದ ವ್ಯಕ್ತಿ ಕೊನೆಗೆ ಅವನಿಗೆ ಗೊತ್ತಾಗತ್ತೆ ಪುರಂದರದಾಸನಾಗ್ತಾನೆ, ಹಾಗೇನೆ ಕನಕದಾಸನಾಗ್ತಾನೆ ಅಲ್ವಾ. ಯಾಕೆ? ದೇ ವಾಂಟ್ ಓನ್ಲಿ ಭಗವಂತ. ಅವ್ರಿಗೆ ಭಗವಂತ ಬಿಟ್ಟು ಬೇರೆ ಯಾರು ಬೇಡ ರೀ, ಭಗವಂತ ಒಬ್ಬ ಇದ್ರೆ ಸಾಕು. ಆ ಮನಸ್ಥಿತಿಗೆ ನಾವು ಹೋಗ್ಬೇಕು. ಹಾಗಾಗಿ ಇದಾರ ಇಂಥವ್ರೆಲ್ಲ ಅಂದ್ರೆ ಇದಾರೆ ರೀ, ಹಿಮಾಲಯದಲ್ಲಿ ಈಗ್ಲೂ ಸಹ ಇದ್ದಾರೆ ಅಂತ ಹೇಳ್ತಾರೆ. ಯಥಾಚಿತ್ತಾತ್ಮ. ಯಥಾಚಿತ್ತಾತ್ಮ ಅಂದ್ರೆ ಮನಸ್ಸು ಮತ್ತೆ ದೇಹ ಸಂಪೂರ್ಣವಾಗಿ ನಿಯಂತ್ರಿಸಲ್ಪಟ್ಟಿದೆ. ಹೇಗೆ ನಿಯಂತ್ರಿಸಲ್ಪಟ್ಟಿದೆ? ಅಲ್ಲಿರೋರ್ಗೆ ಮನಸ್ಸು ಚಂಚಲ, ಹೈಪರ್ ಆಕ್ಟಿವ್ ಅಂತ ಹೇಳ್ಬೋದು, ಹೆಚ್ಚು ಕಮ್ಮಿ. ಅಂತಹವರ ದೇಹ ಹೇಗಿರುತ್ತೆ? ಓಡಾಡ್ತಿರುತ್ತೆ. ಯಾವುದೋ ಒಂದು ಪುಟ್ಟ ಮಗು ಹೈಪರ್ ಆಕ್ಟಿವ್, 1 ನಿಮಿಷ ಕೂರಿಸ್ಬಿಡಿ ಆ ಮಗುನ, ಕೂತ್ಕೊಳ್ಳೋದೇ ಇಲ್ಲ. ಕೂತ್ಕೊಳ್ಳುತ್ತೆ, ಇಲ್ಲಿ ಜಿಗಿಯುತ್ತೆ, ಅಲ್ಲಿ ಹಾರುತ್ತೆ, ಇನ್ನೆಲ್ಲೋ ಹಾರುತ್ತೆ. ಅಥವಾ ಮಂಗನ ಹಾಗೆ ಮನಸ್ಸು ಅಂತ ಹೇಳ್ತೀವಿ. ಆ ರೀತಿಯಾದಂತಹ ಮನಸ್ಸಿದ್ದಾಗ ನಾನು 1 ಗಂಟೆ ಹೇಗೆ ಕೂತ್ಕೊಳ್ಳೋದಿಕ್ಕೆ ಸಾಧ್ಯ? ಕೂರೋದಿಕ್ ಸಾಧ್ಯನೇ ಇಲ್ಲ. ಮನಸ್ಸು ಹತೋಟಿಗೆ ಇಲ್ವಾ, ದೇಹ ಅಲ್ಲಾಡೋದಿಕ್ ಶುರು ಆಗತ್ತೆ ಅಲ್ವಾ, ಮಗುವಿನ ಹಾಗೆ. ಇಲ್ಲಿಂದ ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ಅದೇ ಮನಸ್ಸು ಏಕಾಗ್ರತೆ ಇದ್ದಾಗ ಮಾತ್ರ ನಾನು ಧ್ಯಾನಕ್ಕೆ ಕೂರೋದಿಕ್ಕೆ ಸಾಧ್ಯವಾಗ್ತಾ ಹೋಗತ್ತೆ. ನಿರಾಶ್ರೀಹಿ, ಒಳಗಿನಿಂದ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಬಿಡ್ತಾ ಹೋಗ್ತಾನೆ. ಏನೂ ಆಸೆ ಇಲ್ಲ. ಯಾವ ರೀತಿ ಆಸೆ ಇಲ್ಲ? ಜಸ್ಟ್ ಕಂಪ್ಲೀಟ್ ಎಂಟಿ. ಹೇಳ್ತಾ ಹೋಗ್ತಾರಲ್ಲ, ನೀನು ಭಗವಂತನಿಗೆ ಶರಣಾದಾಗ ಹೇಗಿರ್ತೀಯ ಅಂತ ಅಂದ್ರೆ, ನೀನು ಬಿದಿರಾಗಿ ಹುಟ್ಟಿದರೂ ಸಹ ಕೃಷ್ಣನ ಕೈಯ ಕೊಳಲಾಗಬಹುದು. ರುಕ್ಮಿಣಿ ಕೇಳ್ತಾಳೆ ಬಿದ್ರಿಗೆ, ನೀನ್ ಎಷ್ಟು ಪುಣ್ಯವಂತ ಅಲ್ವಾ, ನೋಡು ಕೃಷ್ಣನ್ ಕೈಲಿ ಸದಾ ಇರ್ತೀಯ, ಮಲಗ್ಬೇಕಾದ್ರೂ ಅವನ್ ಇಟ್ಕೊಂಡಿರ್ತಾನೆ, ಅವನ್ ನೀನನ್ ಬಿಟ್ಟೇ ಇರೋದಿಲ್ಲ. ಆಗ ಬಿದ್ರೆ ಹೇಳುತ್ತೆ, ನಾನು ತಾಳ್ಮೆಯಿಂದ ಬೆಳೆದೆ. ಬಿದಿರಿನ ಅಕ್ಕಿಯನ್ನ ಹಾಕಿದ ತಕ್ಷಣ ಬಿದಿರು ಬೆಳೆಯೋದಿಲ್ಲ. 5 ವರ್ಷ ಆದ್ರೂ ಬೆಳೆಯಲ್ಲ, 6 ವರ್ಷ ಆದ್ರೂ ಬೆಳೆಯಲ್ಲ. ಇಷ್ಟೇ ದಪುಟಾಣಿ ಬಿದಿರಿರುತ್ತೆ. ಇದೆಂತದಪ್ಪ ಇದು, ವೇಸ್ಟ್, ಇದು ಹಾಕಿದ್ದೆಲ್ಲ ವೇಸ್ಟ್ ಆಗೋಯ್ತು. ಇಲ್ಲ ರೀ, ಒಂದೇ ಒಂದು ಸಲ ಇದ್ದಕ್ಕಿದ್ದ ಹಾಗೆ ಬೆಳೆಯುತ್ತೆ. ಹೇಗೆ ಬೆಳೆಯುತ್ತೆ ಅಂದ್ರೆ, ಯಾರು ಊಹಿಸಿದ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ. ಬೆಳೆಯುವುದರ ಜೊತೆ ಅದಕ್ಕೆ ಯಾವುದೇ ಮಳೆ, ಬಿರುಗಾಳಿ, ಬಿಸಿಲು ಯಾವುದೇ ಎಫೆಕ್ಟ್ ಮಾಡಲ್ಲ ಬಿದ್ರಿಗೆ. ಹಾಗೆ ದೃಢವಾಗಿ ನಿಲ್ಲತ್ತೆ. ಅದರ ಜೊತೆ ಸಂಪೂರ್ಣವಾಗಿ ಒಳಗಿನಿಂದ ಖಾಲಿ ಇರುತ್ತೆ. ನಮ್ಗೆ ಆಸೆ, ಆಕಾಂಕ್ಷೆ, ಲೋಭ, ಮೋಹ ಎಲ್ಲವುದೂ ಇದೆ. ಆದ್ರೆ ಆ ಬಿದಿರಿಗೆ ಅದು ಯಾವುದೂ ಇಲ್ಲ. ಒಳಗಿನಿಂದ ಖಾಲಿ ಇದೆ. ಅದರ ಜೊತೆ
ಭಗವಂತ ಕೊಟ್ಟಂತಹ ಕಷ್ಟಗಳನ್ನು ಅಂದ್ರೆ ರಂಧ್ರ ಮಾಡ್ಬೇಕಾದ್ರೆ ನೋವಾಗುತ್ತೆ. ಅದ್ ಅಳ್ತಾ ನಂಗ್ ನೋವಾಗುತ್ತೆ ಕೃಷ್ಣ ನೀನ್ ನೋವು ಮಾಡ್ಬೇಡ ಅಂತ ಮಾಡು, ನೀನ್ ರಂಧ್ರ ಮಾಡು, ನನಗೆ ಎಷ್ಟ್ ಕಷ್ಟ ಕೊಡ್ತೀಯೋ ಕೊಡು, ನಾನು ಹೀಗೆ ಇರ್ತೀನಿ ಅಂತ ಬಾಯಿ ಮುಚ್ಕೊಂಡಿತ್ತು. ಎಲ್ಲವನ್ನ ಸಹಿಸಿದ್ದಕ್ಕೆ ಒಳಗಿನಿಂದ ಖಾಲಿಯಾಗಿದ್ದಕ್ಕೆ. ನೋಡಿ ಇಲ್ಲಿ ಎರಡನ್ನೂ ನಾವು ತಗೋಬೇಕು. ಒಳಗಿನಿಂದ ಖಾಲಿನೂ ಇರ್ಬೇಕು, ಅವನ ಕೊಟ್ಟ ಕಷ್ಟಗಳನ್ನು ಸಹಿಸ್ಕೋಬೇಕು, ಅಳಬಾರ್ದು. ಆಗ ಭಗವಂತ ಅವನ ಉಸಿರಿನಿಂದ ಆ ಕೊಳಲಿಗೆ ಹೆಸರು ಕೊಡ್ತಾನೆ ಅಲ್ವಾ? ಎಷ್ಟು ನಾವು ಸರೆಂಡರ್ ಆಗ್ಬೇಕು ಅನ್ನೋದಕ್ಕೆ ಆ ಕೊಳಲೇ ಸಾಕ್ಷಿ. ಅದಕ್ಕೇನೆ ಸಾಮಾನ್ಯ ಕೃಷ್ಣಾಷ್ಟಮಿಯಲ್ಲಿ ಕೊಳಲಿಗೆ ಪೂಜೆ ಮಾಡ್ತಾರೆ ತುಂಬಾ ಜನ. ಯಾಕೆ? ನನಗೂ ಆ ರೀತಿ ಆಗುವಂತಹ ಮನಸ್ಥಿತಿ ಕೊಡಪ್ಪ ಅಂತ. ಯೋಚನೆ ಮಾಡ್ಬೇಕು ನಮ್ಮ ಬಗ್ಗೆ ಇನ್ನು ನಾವೆಷ್ಟು ಸರೆಂಡರ್ ಆಗೋದಿಕ್ಕೆ ಸಾಧ್ಯ ಅಂತ. ಅಪರಿಗ್ರಹ, ಏನನ್ನು ಹೊರಗಿನಿಂದ ಸ್ವೀಕಾರ ಮಾಡೋದಿಲ್ಲ. ಅಂದ್ರೆ ಭಗವಂತನೇ ಬೇಕು ಅಂತ ಯಾರು ಹಿಮಾಲಯದಲ್ಲಿ ಹೋಗಿ ಧ್ಯಾನವನ್ನ ಮಾಡ್ತಾರೆ, ಅವರು ಹೊರಗಿನಿಂದ ಏನೂ ಸ್ವೀಕಾರ ಮಾಡೋದಿಲ್ಲ. ಅಷ್ಟಾಂಗ ಯೋಗವನ್ನ ಮಾಡ್ತಾರೆ. ಅಷ್ಟಾಂಗ ಯೋಗ ಅಂದಾಗ ಯಮ, ನಿಯಮ, ಆಸನ ಅಂತ ಬರ್ತಾ ಹೋಗುತ್ತೆ ನೋಡಿ. ಇದ್ರಲ್ಲಿ ಆಸನನು 3ನೇ ಸ್ಥಾನವನ್ನ ಪಡೆದಿದೆ. ಮೊದಲನೇ ಸ್ಥಾನ ಯಮವನ್ನ ಪಡೆದಿದೆ. ಇದು ನಾವು ವಿಷ್ಣು ಸಹಸ್ರನಾಮದಲ್ಲೂ ತಗೊಳ್ತೀವಿ ಯಮಃ ಅಂತ. ಆ ಯಮಃ ಅಂದಾಗ 5 ಅಂಗಗಳು ಬರ್ತಾ ಹೋಗುತ್ತೆ. ಯಮ ಅಂತ ಅಂದ್ರೆ ಯಮ ಮತ್ತೆ ನಿಯಮ ಅನ್ನೋದಕ್ಕೆ 5 ಅಂಗಗಳು ಬರ್ತಾ ಹೋಗುತ್ತೆ. ಅದ್ ಯಾವ್ಯಾವ್ದಪ್ಪ ಅಂದ್ರೆ ಅಹಿಂಸೆಯನ್ನ ಮಾಡು ಹಿಂಸೆ ಮಾಡದೇ ಇರೋದು. ನಾವು ಅಹಿಂಸೆಯ ಮಾರ್ಗದಲ್ಲಿ ಇರಬೇಕು. ಯಾರಿಗೂ ಯಾವುದೇ ಕಾರಣಕ್ಕೂ ಮಾನಸಿಕವಾಗಿ, ಶಾರೀರಿಕವಾಗಿ ಅಥವಾ ನಮ್ಮ ಮಾತಿನಿಂದಲೂ ಯಾರಿಗೂ ನೋವಾಗಬಾರ್ದು. ಅಷ್ಟು ನಿಯಮದಲ್ಲಿ ಇರಬೇಕು. ಅಷ್ಟು ಅಹಿಂಸೆಯ ಮಾರ್ಗದಲ್ಲಿ ನಾವಿರಬೇಕು. ಎರಡನೆಯದು ಸತ್ಯವಂತರಾಗಿರ್ಬೇಕು. ಸತ್ಯದ ದಾರಿಯಲ್ಲಿ ನಡಿಬೇಕು. ಬ್ರಹ್ಮಚರ್ಯವನ್ನ ಪಾಲಿಸ್ಬೇಕು. ಹಾಗೆ ಯಾವುದೇ ವಿಷಯಕ್ಕೆ ಕಳ್ಳತನ ಮಾಡಬಾರ್ದು. ನನ್ನ ವಸ್ತು ಅಲ್ವಾ, ನನಗ್ ಬೇಡ, ಐ ಡೋಂಟ್ ವಾಂಟ್ ದಟ್. ಐದನೆಯದು ಅತಿಯಾದ ಆಸೆ ಇರಬಾರ್ದು, ಅತಿಯಾದ ಕಾಮುಕತೆ ಇರಬಾರ್ದು. ಆಸೆನೇ ಇರಬಾರ್ದು ಅಂತಾನೆ ಹೇಳ್ತಾರೆ. ಆದ್ರೆ ಒಂದೇ ಒಂದು ಆಸೆ ಇರ್ಬೇಕು. ಅದ್ಯಾವ್ದು? ಭಗವಂತನನ್ನ ನೋಡ್ಬೇಕು. ಅವನ್ ನನ್ನವನು, ಅವ್ನ್ ನನಗ್ ಬೇಕು. ನೋಡಿ ಅದಕ್ಕೆ ಹೇಳೋದು ಇಲ್ಲಿ ನಾನು ಯಾಕೆ ಭಕ್ತಿಯನ್ನ ಪ್ರೀತಿಗೆ ಹೋಲಿಸ್ತೀನಿ ಅಂತ ಅಂದ್ರೆ, ಭಕ್ತಿ ಅಂದ್ರೆ ತುಂಬಾ ಜನ ಭಯ ಅಂತ ಅನ್ಕೊಂಡ್ಬಿಡ್ತಾರೆ. ಭಕ್ತಿ ಅಂದ್ರೆ ಭಯ ಅಲ್ಲ, ಭಕ್ತಿ ಅಂದ್ರೆ ಪ್ರೀತಿ. ಅವನೇ ಬೇಕು. ನಾನ್ ಇವತ್ತು ಏನೇ ಮಾಡ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರು, ಅಯ್ಯೋ ಅವ್ನ್ ಬಂದ್ ತಿನ್ಕೊಂಡ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಮನ್ಸಲ್ಲಿ ಒಂದು ಕುಳ ಇರುತ್ತೆ ಗೊತ್ತಾ? ಆ ರೀತಿ ನಾನ್ ಯಾವುದೇ ಕೆಲಸ ಮಾಡ್ತಿದ್ರು ಭಗವಂತ ಜ್ಞಾಪಿಸ್ಕೋಬೇಕು. ಕಸ ಗುಡಿಸ್ತಾ ಇರ್ತೀನಿ ಸಂಜೆ, ಅಯ್ಯೋ ಈಗ ದೀಪ ಹಚ್ಚಿದ್ರೆ ಭಗವಂತ ಬರ್ತಾನೆ, ಅವನ್ ಕಾಲಿಗೆ ಏನು ಚುಚ್ಚಲ್ಲ ಅಲ್ವಾ? ಅಥವಾ ದೀಪ ಹಚ್ಚುತ್ತಾ ಇರ್ತೀನಿ, ಭಗವಂತ ಇದೇ ರೀತಿ ನನ್ನ ಮನಸ್ಸನ್ನು ಶುಚಿ ಮಾಡ್ಕೊಂಡಿದೀನಿ, ನನ್ನ ಮನಸ್ಸಿನಲ್ಲಿ ನೀನು ದೀಪ ಹಚ್ತೀಯಾ? ಅಥವಾ ನಾನೇನೋ ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ತೀಯಾ? ಉಸಿರು ತಗೊಳ್ತಾ ಇದ್ದೀನಿ, ಸುಮ್ನೆ ಕೂತಿದ್ದೀನಿ, ಧ್ಯಾನದಲ್ಲಿ ಕೂತಿದ್ದೀನಿ, ಅಯ್ಯೋ ಈ ತುಂಬಾ ಮುದ್ದಿಸ್ತೀವಲ್ಲ, ಅವಾಗ ಅಯ್ಯೋ ಥ್ಯಾಂಕ್ ಯು ಕಣೋ, ನನಗೆ ಉಸಿರು ಕೊಟ್ಟಿದ್ಯಾ, ನಾನ್ ನಿನಗೆ ಹೇಗ್ ಹಗ್ ಮಾಡ್ಲಿ, ನಾನ್ ನಿನಗೆ ಹೇಗ್ ಪ್ರೀತಿಸ್ಲಿ, ನಂಗೆ ಪ್ರೀತಿಸಕ್ ಬರಲ್ಲಪ್ಪ, ಹಾಗಾಗಿ ನಾನ್ ಶರಣಾಗ್ತೇನೆ. ನೋಡಿ ಎಷ್ಟು ಸುಲಭ ಮಾರ್ಗಗಳನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ನಾವಿದನ್ನೆಲ್ಲ ಬಿಟ್ಬಿಟ್ಟು ಇನ್ನೆಲ್ಲೋ ಯಾವುದೋ ದೇವಸ್ಥಾನದಲ್ಲೋ, ಯಾವುದೋ ಹೋಮಕ್ಕೋ, ಯಾವುದೋ ಹವನಕ್ಕೋ ನಾವು ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಇನ್ನು ನಿಯಮ ಅಂತ ಬಂದ್ರೆ ಇದ್ರಲ್ಲೂ ಸಹ ಅಂಗಾಂಗಗಳು ಬರುತ್ತೆ. ಅದ್ರಲ್ಲಿ ಮೊದಲನೇದೆ ಶುಚಿಯಾಗಿರೋದು. ಮಡಿ ಅಂದ ತಕ್ಷಣ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಒದ್ದೆ ಬಟ್ಟೆ ಹಾಕೊಂಡು ಕೊಳಕ್ ಬಟ್ಟೆನ ಹಾಕೊಳ್ಳೋದು ಅಂತ ಇಲ್ಲ ರೀ. ಶುಚಿ ಅಂತ ಅಂದ್ರೆ 3 ರೀತಿಯಾದಂತಹ ಶುಚಿತ್ವ ಇರ್ಬೇಕು. ಒಂದು ದೈಹಿಕವಾಗಿ, ಇನ್ನೊಂದು ವಾಚಿಕವಾಗಿ, ಇನ್ನೊಂದು ಮಾನಸಿಕವಾಗಿ. ಇವತ್ತು ನಾನು ಮಡಿ ಉಡ್ತಾ ಇದ್ದೀನಿ ಅಂತ ಅಂದ್ರೆ ಮಡಿ ಮಡಿ ಇಸ್ ನಥಿಂಗ್ ಬಟ್ ಶುಚಿತ್ವ. ಯಾವ್ದೋ ಕೊಳಕಾಗಿರೋ ಬಟ್ಟೆ, ವಾಸನೆ ಬರೋ ಬಟ್ಟೆ, ಆ ಆ ಬಿಳಿ ಬಣ್ಣವನ್ನೇ ಬಿಟ್ಟು ಯಾವ್ದೋ ಕಲರ್ ಬಟ್ಟೆ ಆಗೋಗ್ಬಿಟ್ಟಿರುತ್ತೆ, ಅದಲ್ಲ. ನಾನು ದೈಹಿಕವಾಗಿ ಶುಚಿಯಾಗಿರ್ಬೇಕು, ಸ್ನಾನವನ್ನ ಮಾಡಿರ್ಬೇಕು, ನನ್ನ ದೇಹದಿಂದ ಯಾವುದೇ ರೀತಿಯಾದಂತಹ ದುರ್ವಾಸನೆಗಳು ಬರಬಾರ್ದು. ಹಂಗಂತ ಪರ್ಫ್ಯೂಮ್ ಹಾಕೊಳ್ಳೋದಲ್ಲ, ಆ ರೀತಿ ಒಳ್ಳೆ ವಾಸನೆನೂ ಬರಬಾರ್ದು. ಮಗು ಹುಟ್ಟಿದಾಗ ಹೇಗೆ ಯಾವುದೇ ರೀತಿಯಾದಂತಹ ವಾಸನೆಗಳು ಬರೋದಿಲ್ಲ, ಅದೇ ರೀತಿ ನನ್ನ ದೇಹದಿಂದಲೂ ಯಾವುದೇ ರೀತಿಯಾದಂತಹ ವಾಸನೆಗಳು ಬರಬಾರ್ದು. ದೈಹಿಕವಾಗಿ ನಾನು ಶುಚಿಯಾಗಿರ್ಬೇಕು, ವಾಚಿಕವಾಗಿ ಶುಚಿಯಾಗಿರ್ಬೇಕು. ಕೆಲವರು ಮಡಿ ಉಟ್ಕೊಂಡಿರ್ತಾರೆ, ಹೇಳ್ಬಾರ್ದು, ಬಟ್ ಸ್ಟಿಲ್ ಕ್ಷಮೆ ಇರ್ಲಿ, ಭಗವಂತ ಕ್ಷಮಿಸ್ಬಿಡಪ್ಪ. ಮಡಿ ಉಟ್ಕೊಂಡಿರ್ತಾರೆ,
ಆಡ್ಬಾರ್ದಿರೋ ಮಾತಾಡ್ತಾ ಇರ್ತಾರೆ. ಆಡ್ಬಾರ್ದಿರೋ ಹಾಗೆ ಕೂಗಾಡ್ತಿರ್ತಾರೆ. ಎಗ್ರಾಡ್ತಿರ್ತಾರೆ. ಯಾಕೆ ಅವ್ರು ಆ ರೀತಿ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಇನ್ನು ಮಾನಸಿಕವಾಗಿ ನನ್ನ ಮನಸ್ಸಿನಲ್ಲೂ ಸಹ ಯಾವುದೇ ರೀತಿಯಾದಂತಹ ಆಸೆ, ಆಕಾಂಕ್ಷೆಗಳು ಅಥವಾ ಕಾಮ, ಕ್ರೋಧ, ಮೋಹ ಯಾವುದೂ ಬರಬಾರ್ದು. ಇದು ನಿಜವಾದ ಮಡಿ. ಯಾರಾದ್ರೂ ನಾನು ಮಡಿಯಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ, ಮಡಿಯಲ್ಲಿ ನಾನು ದೇವರನ್ನ ಪೂಜೆ ಮಾಡ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ಧ್ಯಾನಕ್ಕೆ ಕೂತಿದ್ದೀನಿ. ಇದು 3 ಶುಚಿತ್ವ ಇದೆಯಾ? ನೋಡ್ಕೊಳ್ಳಿ. ಮಾನಸಿಕವಾಗಿ ಅಂದ ತಕ್ಷಣ ನಮ್ಗೆ ಆಲ್ರೆಡಿ ನಾವು 2, 3 ತರಗತಿಯಲ್ಲಿ ಕೇಳ್ಬಿಟ್ಟಿದ್ದೀನಿ. ವಿಷ್ಣುವಿನ ಭಕ್ತಿಯಲ್ಲಿ ನನ್ನ ಮನಸ್ಸನ್ನ ನಾನು ಶುದ್ಧಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ವಿಷ್ಣುವಿನ ಭಕ್ತಿಯಲ್ಲಿ ಶುದ್ಧಿ ಮಾಡ್ಕೊಂಡಾಗ ನನ್ನ ಹೃದಯದಲ್ಲಿ ಯಾರ ಮೇಲೂ ಯಾವುದೇ ರೀತಿಯಾದಂತಹ ಆಸೆ, ಆಕಾಂಕ್ಷೆಗಳು, ಕಾಮನೆಗಳು ಇರಬಾರ್ದು. ಹಾಗಾಗಿ ಈ ರೀತಿ ಇದ್ದಾಗ ಮಾತ್ರ ಧ್ಯಾನಕ್ಕೆ ಯೋಗ್ಯರಾಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ನಾವೇನ್ ಅನ್ಕೊಂತೀವಿ, ಕಣ್ಮುಚ್ಕೊಳ್ಳೋದೆಲ್ಲ ಧ್ಯಾನ ಅಂತ ಅನ್ಕೊಂಡ್ಬಿಡ್ತೀವಿ. ಮಡಿಯಾಗಿದ್ದಾಗನೇ ಸಿಟ್ಟು ಬರುತ್ತೆ. ಮಡಿಯಾಗಿದ್ದಾಗ ಕೆಲವರು ಕೊಳಕು ಬಟ್ಟೆಯನ್ನ ಧರಿಸ್ತಾರೆ. ಮಡಿಯಾಗಿದ್ದಾಗಲೇ ಮೈಯಿಂದ ವಾಸನೆ ಬರುತ್ತೆ. ಈ ರೀತಿಯಾದಂತಹ ಯಾವ ಕಾರ್ಯಕ್ಕೂ ಸಹ ಇದನ್ನ ನಾವು ಮಡಿ ಅಂತ ಸ್ವೀಕಾರ ಮಾಡೋದಿಲ್ಲ. ಹಾಗಾಗಿ ಯಾರಾದ್ರೂ ಮಡಿಯಲ್ಲಿದ್ದೀರಾ, ಇದನ್ನೆಲ್ಲವೂ ಸಹ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ತಪಃ, ತಪಃ ಅಂದ್ರೆ ತಪಸ್ಸು. ತಪಸ್ಸು ಅಂದ್ರೆ ಹೇಗೆ? ವ್ರತಾಚರಣೆಯ ಮೂಲಕ. ನಾನು ಏಕಾದಶಿ ವ್ರತವನ್ನ ಮಾಡ್ತೀನಿ, ದ್ವಾದಶಿ ವ್ರತವನ್ನ ಮಾಡ್ತೀನಿ, ಗವ ಮಂಗಳ ಗೌರಿ ವ್ರತವನ್ನ ಮಾಡ್ತೀನಿ, ಅಥವಾ ನಿಯಮ ಅಂದ್ರೆ ನಿಯಮಬದ್ಧವಾಗಿ ದೇವರನ್ನ ಆರಾಧನೆ ಮಾಡ್ತೀನಿ. ಈ ರೀತಿ ಮಾಡಿದಾಗ ಮಾತ್ರ ಅದು ತಪಸ್ಸಿಗೆ ಮೂಲ ಆಗ್ತಾ ಹೋಗುತ್ತೆ. ಹಾಗಾಗಿ ಇದೆಲ್ಲ ಆಯ್ತು. ಆಯ್ತಪ್ಪ, ನಾನು ಶುಚಿಯಾಗಿದ್ದೀನಿ, ಮಡಿಯಾಗಿದ್ದೀನಿ. ವಾಟ್ ನೆಕ್ಸ್ಟ್? ಆಗ ನಾನು ಆಸನವನ್ನ ಹಾಕೋಬೇಕಂತೆ. ಇಷ್ಟೆಲ್ಲ ಆದಾಗ ನಾನು ಆಸನ ಹಾಕೊಂಡು ನಾನು ಧ್ಯಾನಕ್ಕೆ ಕೂತ್ಕೊಳ್ಳೋದಿಕ್ಕೆ ಯೋಗ್ಯಳಾಗ್ತೀನಿ. ಹಾಗಿದ್ರೆ ಧ್ಯಾನಕ್ಕೆ ಕೂತ್ಕೊಳ್ಳೋದಿಕ್ಕೆ ಆಸನವನ್ನ ಹಾಕೊಳ್ಳೋದಿಕ್ಕೆ ಆಸನ ಹೇಗಿರ್ಬೇಕು? ಯಾವ್ದೋ ಒಂದು ಮಣೆ ಹಾಕೊಂಡು ಕೂತ್ಕೊಂಡ್ಬಿಡದ? ಯಾವ್ದೋ ಒಂದ್ ಚಾಪೆ ಹಾಕೊಂಡು ಕೂತ್ಕೊಂಡ್ಬಿಡದ? ಇಲ್ಲ ಕಣ್ರಿ. ಯಾವ್ದೋ ಒಂದನ್ನ ಹಾಕೊಂಡ್ ಕೂತ್ಕೊಳ್ಳೋದಲ್ಲ. ಇಲ್ಲಿ ಹೇಳ್ತಾ ಇದ್ದಾನೆ, ಶುಚೌ ಶುದ್ಧವಾದ ದೇಶೆ ಭೂಮಿಯಲ್ಲಿ ಪ್ರತಿಷ್ಠಾನಪ್ಯ ಇರಿಸಿ ಸ್ಥಿತರಾಗಿ ಆಸನಂ ಆಸನವನ್ನ ಆತ್ಮನಃ ತನ್ನ ನ ಅಲ್ಲದೆ ಅತಿ ಬಹಳ ಉಚ್ಯೇತಂ ಎತ್ತರವಾಗಿದ್ದು ನ ಅಲ್ಲದೆ ಅತಿ ಬಹಳ ನಿಶ್ಚಿತಂ ಅಂದ್ರೆ ತಗ್ಗಾಗಿರುವುದು ಚೈಲ ಆಚೀನ ಮೃದುವಾದ ಬಟ್ಟೆ ಮತ್ತು ಜಿಂಕೆಯ ಚರ್ಮ ಕೃಶ ಅಂದ್ರೆ ದರ್ಬೆಗಳು ಉತ್ತಮಂ ಹೊದಿಸಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನಾವೇನ್ ಅನ್ಕೊಂಡ್ವಿ, ಯೂಶಲಿ ಒಂದು ಮಣೆ ಹಾಕೊಂಡ್ಬಿಟ್ರೆ ನಾವು ಮಡಿನಲ್ಲಿ ಧ್ಯಾನಕ್ಕೆ ಪೂಜೆಗೆ ಶ್ರೇಷ್ಠ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಅಲ್ವಂತೆ ತನ್ನ ಆಸನವನ್ನ ಗಟ್ಟಿಯಾಗಿ ಅಂದ್ರೆ ಯಾವ ರೀತಿ ಹಾಕೋಬೇಕಪ್ಪ ಅಂತ ಅಂದ್ರೆ ಶುಚೌ ದೇಶೆ. ಶುಚೌ ದೇಶೆ ಅಂತ ಅಂದ್ರೆ ಶುಚಿಯಾದ ಜಾಗದಲ್ಲಿ. ಆ ಜಾಗ ಹೇಗಿರ್ಬೇಕಪ್ಪ ಅಂದ್ರೆ ಒಂದು ಕೂದಲು ಸಹ ಇರಬಾರ್ದಂತೆ, ಅಷ್ಟು ಶುಭ್ರವಾಗಿ ಇರ್ಬೇಕು. ಬರೀ ಜಾಗ ಮಾತ್ರವಲ್ಲ, ವಾತಾವರಣವೂ ಸಹ ಶುದ್ಧವಾಗಿರ್ಬೇಕು, ವಾಯು ಶುದ್ಧವಾಗಿರ್ಬೇಕು. ಕೆಲವ್ರು ಏನ್ ಮಾಡ್ತೀವಿ, ನಾವು ಯೋಗಾಸನಕ್ಕೆ ಹೋಗ್ತೀವಿ, ನಾನು ಪ್ರತಿನಿತ್ಯ ಯೋಗ ಮಾಡ್ತೀನಿ, ಅಯ್ಯೋ ಧ್ಯಾನ ಮಾಡ್ತೀನಿ, ಪ್ರಾಣಾಯಾಮ ಮಾಡ್ತೀನಿ. ಹೇಗಿರುತ್ತೆ ಆ ಜಾಗ ಅಂದ್ರೆ ವಾಸನೆಯಿಂದ ಕೂಡಿರುತ್ತೆ, ಬೆವರು ವಾಸನೆಯಿಂದ ಕೂಡಿರುತ್ತೆ. ಅಥವಾ ಬೆವರು ವಾಸನೆ ಅಂದ ತಕ್ಷಣ ಏನ್ ಮಾಡ್ತಾರೆ, ಕೆಲವರು ಊದುಬತ್ತಿ ಹಚ್ಚಿಟ್ಬಿಟ್ಟು ಈ ವಾಸನೆ ಇಲ್ಲ. ಯಾವುದೇ ರೀತಿಯಾದಂತಹ ಗಾಳಿಯಲ್ಲಿ ಮಾಲಿನ್ಯತೆ ಇರಬಾರದು. ಹಾಗಂತ ಊದಿನ ಕಡ್ಡಿ ವಾಸನೆನೂ ಸಹ ಇರಬಾರದು. ಬರೀ ಜಾಗ ಮಾತ್ರವಲ್ಲ, ಅದಕ್ಕೆ ಹೇಳಿದ್ದು, ಬರೀ ಜಾಗ ಮಾತ್ರವಲ್ಲ, ವಾಯುವು ಸಹ ಶುದ್ಧಿಯಾಗಿರಬೇಕು. ನೀವು ಧ್ಯಾನಕ್ಕೆ ಕೂರ್ತಾ ಇದ್ದೀರಾ, ಇದೆಲ್ಲ ಬೇಕಂತೆ. ಪ್ರತಿಷ್ಠಾಪ್ಯ ಅಂದ್ರೆ ಅಲ್ಲಿ ಕುತ್ಕೋಬೇಕು. ಹೇಗೆ ಅಂತ ಅಂದ್ರೆ ಇನ್ನೂ ಹೇಳ್ತಾ ಹೋಗ್ತಾರೆ, ಸಗಣಿಯಿಂದ ಶುದ್ಧವಾದ ಜಾಗ ಅಂತ ಹೇಳ್ತಾರೆ. ಬಟ್ ಇವಾಗ ಯಾರ ಮನೇಲೂ ಸಗಣಿ ಸಾರಿಸೋ ಅಷ್ಟು ಜಾಗ ಇಲ್ಲ ರೀ, ಎಲ್ರು ಟೈಲ್ಸ್ ಹಾಕಿಸ್ಕೊಂಡ್ಬಿಟ್ಟಿರ್ತೀವಿ. ಬಟ್ ನಾವು ಹಳೆಯ ಸಂಪ್ರದಾಯವನ್ನ ನೋಡಿದಾಗ ಯಾವುದೋ ಒಂದು ದೇವರ ಮಂಟಪವನ್ನ ಕೂರಿಸ್ಬೇಕು ಅಂತ ಅವಾಗೆಲ್ಲ ಮಣ್ಣಿನ ನೆಲನೇ ಇರ್ತಿತ್ತು. ಆಗೇನ್ ಮಾಡೋರು ಅಂದ್ರೆ ಸಗಣಿಯಿಂದ ಸಾರಿಸಿ ಅಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಮಂಟಪವನ್ನ ಕೂರಿಸ್ತಾ ಇದ್ರು. ದೇವ್ರನ್ನ ಕೂರಿಸ್ಬೇಕಾದ್ರೂ ಹಾಗೆ ಇತ್ತು. ಆದ್ರೆ ಕಾಲ ಇವಾಗ ತುಂಬಾ ಬದಲಾಗಿದೆ. ಇದೆಲ್ಲವುದು ಸಹ ಸ್ವಲ್ಪ ಅಸಾಧ್ಯವಾದಂತಹ ಕಾರ್ಯ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ.
ಹಾಗಿದ್ರೆ 2ನೇ ಲೈನಲ್ಲಿ ಹೇಳ್ತಾ ಇದ್ದಾರೆ, ಅತಿ ಎತ್ತರವಾಗೂ ಆ ಜಾಗ ಇರಬಾರ್ದು. ಅಂತ ಅಂದ್ರೆ ಆ ಬರೀ ಎತ್ತರದಲ್ಲಿ ಇರಬಾರ್ದು ಅಂದ್ರೆ ನಾನು ಮಂಚದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದಾ? ಸೋಫಾದ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಾರ್ದಾ? ಅಥವಾ ನಾನು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ ಕಣ್ರೀ ನನಗೆ ಕೂತ್ಕೊಳ್ಳೋಕೆ ಆಗಲ್ಲ. ನಾನು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ಬೋದಾ? ಅಂತ ಅಂದ್ರೆ ಇದಕ್ಕೂ ಸಹ ಇಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಯೋಗ ಮಾಡೋರು ಇವರೆಲ್ಲ ಹೇಳ್ತಾರೆ, "ಅಯ್ಯೋ ನಿಮಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ವಾ? ಇಲ್ಲ ರೀ ಪರವಾಗಿಲ್ಲ ನೀವು ಮೇಲೇ ಕೂತ್ಕೊಂಡು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ. ಅಯ್ಯೋ ಮಂಚದ ಮೇಲೆ ಹಂಗೆ ಕಾಲ್ ಮಡಚ್ಕೊಂಡ್ರೆ ಸಾಕು ಅಲ್ಲೇ ಧ್ಯಾನ ಆಗೋಯ್ತು. ಚೇರಿ ಮೇಲೆ ಕೂತ್ಕೊಂಡ್ರೆ ಧ್ಯಾನ ಆಯ್ತು." ಇಲ್ಲ ರೀ. ಇದ್ಯಾವುದೂ ಸಹ ಧ್ಯಾನ ಅಂತ ಪರಿಗಣನೆಗೆ ಬರುವುದಿಲ್ಲವಂತೆ. ಹಾಗಿದ್ರೆ ಹೇಗಿರ್ಬೇಕು? ತಗ್ಗಾದ ಜಾಗದಲ್ಲಿ ಕುತ್ಕೊಂಡ್ಬಿಡ್ಲಾ? ಅಂದ್ರೆ ಉದಾಹರಣೆ ತುಂಬಾ ಜನ ಏನ್ ಮಾಡ್ತಾರೆ, ಆ ನೆಲಮಳಿಗೆ ಅಂತ ಹೇಳ್ತಾರೆ. ಅಲ್ಲಿ ಕೂತ್ಕೊಳ್ತಾರೆ. ಇಲ್ಲ ಅಲ್ಲೂ ಕೂತ್ಕೋಬಾರ್ದಂತೆ. ನೆಲಮಳಿಗೆಯಲ್ಲೂ ಕೂತ್ಕೋಬಾರ್ದು, ಎತ್ತರದ ಸ್ಥಾನದಲ್ಲೂ ಕೂತ್ಕೋಬಾರ್ದು, ತಗ್ಗು ಸ್ಥಾನದಲ್ಲೂ ಕೂತ್ಕೋಬಾರ್ದು. ಹಾಗಿದ್ರೆ ಎಂತಹ ಸ್ಥಾನದಲ್ಲಿ ಕೂತ್ಕೋಬೇಕಪ್ಪ ಅಂತ ಅಂದ್ರೆ, ನಾನು ಕೂರುವಂತಹ ಸ್ಥಾನ ಮಣ್ಣಿಗೆ ತಾಕುವಂತಿರಬೇಕು. ಅದಕ್ಕೋಸ್ಕರನೇ ಈಗ್ಲೂ ಸಹ ಸಾಕಷ್ಟು ಓನರ್‌ಗಳು ಅಂದ್ರೆ ಸರಿಯಾಗಿ ಗೊತ್ತಿರೋರು ಎಲ್ಲಿರ್ತಾರಪ್ಪ ಅಂತ ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಎಲ್ಲ ಇದ್ರೂನು ಅವರು ಗ್ರೌಂಡ್ ಫ್ಲೋರ್‌ಗೆನೆ ತುಂಬಾ ಪ್ರಿಫರ್ ಮಾಡೋದು. ಯಾಕೆ ಅಂದ್ರೆ ನಾನು ಪೂಜೆ ಮಾಡ್ತೀನಿ, ಪುನಸ್ಕಾರ ಮಾಡ್ತೀನಿ, ಹೋಮ ಹವನ ಎಲ್ಲ ಆಗುತ್ತೆ. ಅದು ಭೂಮಿಗೆ ತಾಕಿರ್ಬೇಕು ಅಂತ. ನೀನು ಫಸ್ಟ್ ಫ್ಲೋರ್‌ನಲ್ಲೆಲ್ಲ ಕೂತ್ಕೊಂಡು ನೀನು ಹೋಮ ಹವನ ಮಾಡಿದ್ರೆ ಅದು ಯಾವುದೂ ಸಹ ಪರಿಗಣನೆಗೆ ಬರುವುದಿಲ್ಲ. ಬೇಕಾದ್ರೆ ಹಳೆ ಕಾಲದ ನಾವು ಹೋಮ ಹವನವನ್ನ ನೋಡಿದ್ರೆ ಬೇಕಾದ್ರೆ ನೋಡಿ, ಧಾತ್ರಿ ಕೆಳಗಡೆ ಹೋಮವನ್ನ ಮಾಡಿದ್ದಾರೆ, ಅಥವಾ ನದಿ ತೀರದ ಕಡೆ ಹೋಮವನ್ನ ಮಾಡಿದ್ದಾರೆ. ಯಾರು ಫಸ್ಟ್ ಫ್ಲೋರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಮಾಡಿಲ್ಲ ಹೋಮವನ್ನ. ಹಾಗಾಗಿ ಇಲ್ಲಿ ಧ್ಯಾನಕ್ಕೆ ಕೂರ್ಬೇಕಾದ್ರೂ ಅಷ್ಟೇ ಆ ಜಾಗ ನಿಮಗೆ ಮಣ್ಣಿಗೆ ತಾಕಿರಬೇಕು, ಸಮತಟ್ಟಾಗಿರ್ಬೇಕು, ಲೆವೆಲ್ ಅಲ್ಲಿ ಇರ್ಬೇಕು. ನೀವೆಲ್ಲೋ ಒಂದು ಗುಡ್ಡದ ಮೇಲೆ ಕೂತ್ಕೊಂಡೆ, ಕಲ್ ಮೇಲೆ ಕೂತ್ಕೊಂಡೆ, ಇನ್ನೆಲ್ಲೋ ಕೂತ್ಕೊಂಡೆ ಅಲ್ಲ. ನೀನು ಕೂರುವಂತಹ ಸ್ಥಳ ಏನಿದೆ ಅದು ಸಮತಟ್ಟಾಗಿರ್ಬೇಕು. ಪೈಚಾನಿನ ಅಂದ್ರೆ ಆ ಯಾವುದ್ರ ಮೇಲೆ ಕುತ್ಕೋಬೇಕಪ್ಪ? ಕುತ್ಕೊಳ್ಳೋದಿದ್ರೆ ನೋಡಿ, ಅಲ್ಲಿ ಕೂರೋದ್ರ ಜೊತೆ ಯಾವ ಜಾಗ ಇರ್ಬೇಕು ಅಂತ ಹೇಳೋದ್ರ ಜೊತೆ ಹೇಳ್ತಾ ಇದ್ದಾರೆ, ಇಲ್ಲಿ ಮರದ ಇದ್ರ ಮೇಲೂ ಮಣೆಯ ಮೇಲೂ ಸಹ ಕೂರಬಾರ್ದು, ಅಥವಾ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂರಬಾರ್ದು. ಹಾಗಿದ್ರೆ ಯಾವ್ದ್ರ ಮೇಲೆ ಕುತ್ಕೋಬೇಕು? ಹೇಗ್ ಕುತ್ಕೋಬೇಕು? ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಮೊದಲು ಅಡಿಯಲ್ಲಿ ಅಂದ್ರೆ ಒಂದು ನೆಲಕ್ಕೆ ತಾಕಿರ್ಬೇಕು. ಆ ನೆಲಕ್ಕೆ ತಾಕಿದಂತಹ ನೆಲದ ಮೇಲೆ ಮೊದಲು ದರ್ಬೆಯನ್ನ ಹಾಸಿರಬೇಕು. ದರ್ಬೆಯ ಹಾಸು ಅಂತ ಹೇಳ್ತಾರೆ. ಅದನ್ನ ಮೆತ್ತಗೆ ಹಾಸಿರ್ಬೇಕಂತೆ. ಅದರ ಮೇಲೆ ಜಿಂಕೆಯ ಅಥವಾ ಹುಲಿಯ ಚರ್ಮವನ್ನ ಹಾಸಿರ್ಬೇಕಂತೆ. ಅದರ ಮೇಲೆ ಕಂಬಳಿ, ಉಣ್ಣೆ ಅಥವಾ ಹತ್ತಿಯ ಬಟ್ಟೆಯನ್ನ ಹಾಸಿರ್ಬೇಕಂತೆ. ಈಗ ನಮಗೆಲ್ಲ ಅನ್ಸುತ್ತೆ, ಅಯ್ಯೋ ಜಿಂಕೆ ಚರ್ಮ ಅಥವಾ ಹುಲಿ ಚರ್ಮ ಅಂದ್ರೆ ಅದು ಮೈಲಿಗೆ ಅಲ್ವಾ ಅಂತ ಅಂದ್ರೆ, ಅದು ಮೈಲಿಗೆ ಅಲ್ಲ ಅಂತ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಇನ್ನೂ ಒಂದು ತುಂಬಾ ಸ್ವಾರಸ್ಯಕರ ಅಂತ ಅಂದ್ರೆ, ನಾವು ಇಷ್ಟು ದಿನ ಅನ್ಕೊಂಡಿದ್ದೇನಪ್ಪಾ ಅಂದ್ರೆ ರೇಷ್ಮೆ ಬಟ್ಟೆನೇ ಶ್ರೇಷ್ಠ ಅಂತ. ರೇಷ್ಮೆಗಿಂತಲೂ ಶ್ರೇಷ್ಠ ಕಂಬಳಿ, ಉಣ್ಣೆ ಮತ್ತು ಹತ್ತಿ. ಅದಕ್ಕೋಸ್ಕರನೇ ಕನಕದಾಸರ ಹೆಗಲ ಮೇಲೆ ಯಾವಾಗ್ಲೂ ಸಹ ಕಂಬಳಿ ಇರ್ತಾ ಇತ್ತು. ಈಗ್ಲೂ ಸಹ ನೀವೇನಾದ್ರು ನಾರ್ತ್ ಕರ್ನಾಟಕ ಕಡೆ ಹೋದ್ರೆ ಅವ್ರು ಯಾವುದೇ ರೀತಿಯಾದಂತಹ ಶುಭ್ರವಾದ ಯಾವ್ದಾದ್ರು ಒಂದು ಶಾಸ್ತ್ರ ಮಾಡ್ಬೇಕು ಅಂದ್ರೆ ಅವ್ರು ಕಂಬಳಿ ಮೇಲೆ ಕೂರ್ಸೆ ಮಾಡೋದು. ಯಾಕೆಂದ್ರೆ ಕಂಬಳಿಯನ್ನ ಇಲ್ಲಿ ಅವರು ಶ್ರೇಷ್ಠ ಅಂತ ತಗೊಳ್ತಾರೆ. ಹಾಗೇನೆ ಉಣ್ಣೆ, ಉಣ್ಣೆ ಅಂದ್ರು ಕಂಬಳಿ ಎರಡು ಒಂದೇ ಬರುತ್ತೆ. ಹತ್ತಿ ಮತ್ತೆ ನಾನ್ ಆಗ್ಲೇ ಹೇಳ್ದ ಹಾಗೆ ರೇಷ್ಮೆ, ಇದು ಮೂರು ಸಹ ವಿಶೇಷ. ಅದ್ರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಒಂದು ನಾಮ ಬರ್ತಾ ಆಗುತ್ತೆ, ಶಿಪಿ ವಿಸ್ಟಫ್ ಅಂತನೋ ಯಾವ್ದೋ ಒಂದು ನಾಮ. ಆ ನಾಮದಲ್ಲಿ ಹೇಳೋದು ಅದೇನೆ, ಆ ಭಗವಂತ 5 ಪ್ರಾಣಿಗಳಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ ಅಂತ ಬರುತ್ತೆ. ಅದ್ರಲ್ಲಿ ಕುರಿ ಸಹ ಒಂದು. ಹಾಗಾಗಿ ಉಣ್ಣೆ ತುಂಬಾ ಶ್ರೇಷ್ಠ, ಹಾಗೂ ಆ ರೇಷ್ಮೆ ತುಂಬಾ ಶ್ರೇಷ್ಠ, ಹಾಗೂ ಹತ್ತಿ ತುಂಬಾ ಶ್ರೇಷ್ಠ. ನಾವ್ ಯಾವ್ದಾದ್ರು ಒಂದು ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಇವಾಗೆಲ್ಲ ಸಿಂಥೆಟಿಕ್ ಅದು ಇದು ಬಟ್ಟೆಗಳು ಹಾಕೊಂತೀವಿ. ಅದಕ್ಕಿಂತ ಹೆಚ್ಚಾಗಿ ಈ ಮೂರಲ್ಲಿ ಅಂದ್ರೆ ರೇಷ್ಮೆ, ಹತ್ತಿ ಅಥವಾ ಉಣ್ಣೆ, ಈ 3 ಬಟ್ಟೆಗಳನ್ನ ಹಾಕೊಂಡು ಹೋಗೋದ್ರಿಂದ ಅಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ಏನಿರುತ್ತೆ ಅದಷ್ಟು ಸಹ ನಮ್ಮ ದೇಹ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಸನ ಹೇಗಿರ್ಬೇಕಪ್ಪ ಅಂತ ಅಂದ್ರೆ ಬಹುಕಾಲ ಕೂರುವ ಹಾಗೆ ಇರ್ಬೇಕು. ಸ್ವಲ್ಪ ಹೊತ್ತು ಕೂರ್ತಿದ್ದ ಹಾಗೆ ನಮ್ಗೆ ನೋವುತ್ತೆ ಅನ್ನೋ ಹಾಗೆ ಇರಬಾರ್ದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಸುವಾಸನೆನೂ ಬರಬಾರ್ದು,
ದುರ್ವಾಸನೆನೂ ಬರ್ಬಾರ್ದು. ಹಾಗೆ ಅಲ್ಲಿ ತಂಪಾದ ಗಾಳಿ ಬರ್ತಾ ಇರಬೇಕು. ಇದೆಲ್ಲ ಆದ್ಮೇಲೆ ಪ್ರಾಣಾಯಾಮ ಮಾಡ್ಬೇಕಂತೆ. ಪ್ರಾಣಾಯಾಮದ ಬಗ್ಗೆ ಮತ್ತೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ 12ನೇ ಶ್ಲೋಕದಲ್ಲಿ. ಸಮಯ ಆಗಿರೋದ್ರಿಂದ ಅದರ ಬಗ್ಗೆ ನಾಳೆ ತಿಳ್ಕೊಳ್ಳೋಣ. ಆದ್ರೆ ಈಗ ಸದ್ಯಕ್ಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.